ಹಾಂ 115 17 ಹಾಂ ಹಾಂ ಆಯ್ತು. ವಿಚಾರ ಚಂದ್ರೋದಯ 5ನೇ ಕಲೆಯಲ್ಲಿ 117ನೇ ಪ್ರಶ್ನೆ. ಜಾಗೃತ ಅವಸ್ಥಾಕ್ಕೆ कहने से क्या ಸಿದ್ಧ ಭಯ? ಈ ಜಾಗೃತ ಅವಸ್ಥೆಯನ್ನು ಹೇಳೋದ್ರಿಂದ ಏನು ಸಿದ್ಧ ಮಾಡಿದಂಗೆ ಆಯಿತು ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ, ये जागृत अवस्था होवे तिसको भी मैं जानता हूँ, स्वप्न सुसुप्ति विषय न होवे तब तिसके अभाव को भी मैं जानता हूँ. ಅಂದರೆ ಈ ಜಾಗೃತ ಅವಸ್ಥೆ ಇದ್ದಾಗೂ ಅದನ್ನು ನಾನು ತಿಳಿತೀನಿ, ಸ್ವಪ್ನ ಸುಪ್ತಿಗಳಲ್ಲಿ ಈ ಜಾಗೃತಿ ಇರೋದಿಲ್ಲ, ಆವಾಗಿದರ ಅಭಾವವನ್ನು ನಾನು ತಿಳಿಯುತ್ತೇನೆ. ಯಾತೆ ಜಾಗೃತ ಅವಸ್ಥಾ ಮೈನೇ ಅವ್ರ ಮೇರಿನೇ. ಆದ್ದರಿಂದ ಇದನ್ನು ತಿಳಿತೇನೆ ಅಂದಮೇಲೆ ಇದು ನಾನು ಅಲ್ಲ, ನಂದು ಅಲ್ಲ. ಈ ಸ್ಥೂಲ ದೇಹಕ್ಕೆ, ಈ ಜಾಗೃತ ಅವಸ್ಥಾ ಸ್ಥೂಲ ದೇಹಕ್ಕೆ. ಯಾಕಂದ್ರೆ ಒಂದೊಂದು ದೇಹಕ್ಕೆ ಒಂದೊಂದು ಅವಸ್ಥೆ ಸಂಬಂಧಪಟ್ಟಾವು. ಜಾಗೃತ ಸ್ಥೂಲಕ್ಕೆ ಸಂಬಂಧ ಅದ, ಸ್ವಪ್ನ ಸೂಕ್ಷ್ಮಕ್ಕೆ, ಕಾರಣ ಸುಸುಪ್ತಿಗೆ, ಹೇಗದ. याते जागृत अवस्था मैंने और मेरे ने ये स्थूल देह किया है, मैं इसका जानने हारा साक्षी घट साक्षी की न्याय इसते न्यारा हूँ. ಅಂದ್ರೆ ಘಟ ಸಾಕ್ಷಿ ಅಂತೆ ಘಟವ ಕಾಣ್ಬಾತನ ಘಟವಲ್ಲವಂತಂತೆ ಅಂತ ನಿಜಗುಂಡು ಹೇಳಿದ ಪ್ರಕಾರ ಅದನ್ನು ನಾವು ತಿಳಿತೀವಿ ಅಂದ್ರೆ ಅದನ್ನು ಅದಕ್ಕಿಂತ ಬೇರೆ ಇರ್ತೀನಿ ಅಂತಿದ್ದು. घट साक्षी की न्याय इसते न्यारा हूँ. इस रीति से जागृत अवस्था का मैं साक्षी हूँ. ಈ ರೀತಿಯಾಗಿ ಜಾಗೃತ ಅವಸ್ಥೆಗೆ ನಾನು ಸಾಕ್ಷಿ ಇದ್ದೇನೆ. ಈಗ ಸ್ವಪ್ನಾವಸ್ಥಾ ಕಾಮೈ ಸಾಕ್ಷಿಯು. ಸ್ವಪ್ನಾವಸ್ಥಾ ಎದಕ್ಕೆ ಅನ್ನಬೇಕು ಅಂತ ಕೇಳಿದರೆ, ಇಂದ್ರಿಯಗಳ ಅಗತ್ಯವಿಲ್ಲದೆ ಪ್ರಾಣ ಮತ್ತು ಅಂತಃಕರಣದ ಸಹಾಯದಿಂದ ನಡೆಯುವ ವ್ಯವಹಾರಕ್ಕೆ ಸ್ವಪ್ನ ಅನ್ನುತ್ತಾರೆ. ಇಂದ್ರಿಯಗಳ ಅಗತ್ಯವಿಲ್ಲದೆ, ಇಂದ್ರಿಯಗಳ ಅಗತ್ಯವಿಲ್ಲದೆ ಪ್ರಾಣ ಮತ್ತು ಅಂತಃಕರಣದ ಸಹಾಯದಿಂದ ನಡೆಯುವ ವ್ಯವಹಾರಕ್ಕೆ ಸ್ವಪ್ನಾವಸ್ಥಾ. ಏನು ಹೇಳಿದರು? ಕನಸಿನ್ಯಾಗ ನಾವು ಕಣ್ಣಿಲೆ ನೋಡೋದು, ಕಿವಿಲೆ ಕೇಳೋದು, ಬಾಯಿಲೆ ಒದರೋದು ಇರಂಗಿಲ್ಲನ. ಮತ್ತು ಇಂದ್ರಿಯಗಳ ಅಗತ್ಯವಿಲ್ಲದೆ ಅಂದ್ರೆ ಹಾಂ, ಮತ್ತು ಒಳಗಿನೂ ಅದಾವ? ಇಲ್ಲ, ಹೊರಗಿನೂ ಇಲ್ಲ ಅಂದ್ರೆ ಒಳಗಿನೂ ಅದಾವೇನ? ಒಳಗಿನೂ ಅಂದ್ರೆ ಇಲ್ಲಿ ನಾ ಏನು ಹೇಳ್ತೀನಿ ಗೊತ್ತಾತನ? ಕಣ್ಣಿಲೇನ ನೋಡ್ತೀವಿ, ಕಿವಿಲೇನ ಕೇಳ್ತೀವಿ. ಹಾಂ, ಒಳಗಿನ ಇಂದ್ರಿಯ ಅಂದ್ರೆ ಮನ ಬುದ್ಧಿ ಚಿತ್ತಂಕಾರ ಕೇಳ್ಬೋದು ನೀವು ಭಾಳ ಮಾಡಿ. ಅದು ಕೇಳೋದು ನೋಡೋದು ಮಾಡ್ತೈತೇನ?
ಹಾಂ ಮತ್ತು ಅದು ಅಂದ್ರೆ ಜ್ಞಾನೇಂದ್ರಿಯಗಳಿಗೆ ಧರ್ಮೇಂದ್ರಿಯ ತರ ಯಾಕತ್ತಾರಂಗೆ ತನ್ನ ಧರ್ಮವನ್ನು ಬಿಡೋದಿಲ್ಲ ಅದು ತಿಳ್ತಾ ಅದರದೇ ಧರ್ಮ ಇರ್ತೈತೆ ಅದು ನೋಡೋದು ಕಣ್ಣಿನ ಧರ್ಮವೇ ಐತಿ ಕಿವಿ ಧರ್ಮ ಅಲ್ಲ ಅದು ಮತ್ತೀಗ ಅಲ್ಲಿ ಹೌದೇ ಇಲ್ಲ ನಾವು ಕನಸಿನ್ಯಾಗ ಎಲ್ಲ ನೋಡ್ತೀವಿ ಮತ್ತು ಎಲ್ಲ ಕೇಳ್ತೀವಿ ಬಾಯಲ್ಲಿ ಒದರ್ತೀವಿ ಮತ್ತು ಇಂದ್ರಿಯ ಇಲ್ಲ ಅಗತ್ಯವಿಲ್ಲ ಅಂದ್ರೆ ಹಾಂ ಸಂಸ್ಕಾರದಿಂದ ಜಾಗೃತಾವಸ್ಥೆಯಲ್ಲಿರುವಂಥ ಸಂಸ್ಕಾರದಿಂದ ಸ್ವಪ್ನಾವಸ್ಥೆಯಲ್ಲಿ ಸಂಸ್ಕಾರ ಹಿಂಗೆ ಕೇಳೋದು ಅದರದ್ದು ಮಾಡ್ತೈತೇನ ಹಾಂ ಆ ಸಂಸ್ಕಾರ ಹಿಂಗೆ ಕೇಳೋದು ನೋಡೋದು ಒದರೋದು ಮಾಡ್ತೈತಿ ಅಲ್ಲ ಅದು ಅರಿವಿನಲ್ಲಿ ಸ್ವಲ್ಪ ತನ್ನ ಇದಕ್ಕೆ ಜ್ಞಾಪಕ ಬರ್ತದೆ ನಾ ಕೇಳೋದು ಇಂದ್ರಿಯ ವ್ಯವಹಾರನಲ್ಲಿ ನಡೆದೈತೆ ಇಲ್ಲ ಇಂದ್ರಿಯ ಮತ್ತು ಸಂಸ್ಕಾರ ಅಂದ್ರೆ ಅದರ ಸಂಸ್ಕಾರದಿಂದ ಇದು ಹೇಳ್ಬೋದು ಸಂಸ್ಕಾರ ಇರ್ತಾವೆ ಆದ್ರೆ ವ್ಯವಹಾರ ಸಂಸ್ಕಾರ ಮಾಡ್ತೈತೇನ ಬಾಯಿ ಮಾತಾಡೋದು ಬಾಯಿನ ಇಂದ್ರಿಯನ ಅದ ವಾಕೇಂದ್ರಿಯನ ಅದ ನೋಡೋದು ನೇತ್ರ ಇಂದ್ರಿಯನ ಅದ ಕೇಳೋದು ಶ್ರೋತ್ರ ಇಂದ್ರಿಯನ ಅದ ಇನ್ನೊಂದು ಸಂಸ್ಕಾರ ಅದು ಇದು ಏನು ಹೇಳಿದ್ರಿ ಏನು ಅವು ಏನು ನೋಡ್ತಾವು ಕೇಳ್ತಾವ ಮಾಡ್ತಾವ ಪ್ರತ್ಯಕ್ಷರ ನಾವು ಇಂದ್ರಿಯಗಳಿಂದ ವ್ಯವಹಾರ ನಡೆದ ಕಾಲೇ ನಡೀತೇನೆ ಏನು ತಲೆಯಲ್ಲೇ ನಡೀತೆ ಅಲ್ಲಿ ಹಿಂಗೆ ನಿಮ್ಮನ್ನು ಯಾರು ಕೇಳಿದ್ರಿ ಅಂದ್ರೆ ಮತ್ತು ನೀವು ಶಾಲಾ ಶಾಸ್ತ್ರ ಹೇಳೋರು ಅಂದ್ರೆ ಅವ್ರು ಕೇಳಬಹುದು ರೀ ಏನು ಬೇಕಾದ್ ಕೇಳ್ಬೋದು ಅದ ಹೌದಿಲ್ಲ ಯಾಕೆ ಅವ್ನು ಸಂಶಯ ಬಂದದಪ್ಪ ಮತ್ತು ಅದು ಖರೆ ಮಾತನೂ ಐತಲ್ಲ ಇದೇನು ಸುಳ್ಳಲ್ಲ ಏನಲ್ಲ ನಾವು ಕಣ್ಣಿಲೇ ನೋಡೋದು ಕಿವಿಲೇ ಕೇಳೋದು ಬಾಯಿಲೇ ಒದರೋದು ಅಲ್ಲಿ ಸ್ವತಃ ಅನುಭವ ಐತೆ ನಮಗೆ ಮತ್ತು ಮತ್ತು ಅಲ್ಲಿ ಇಂದ್ರಿಯ ಇಲ್ಲ ಅಂತ ಹೆಂಗತಿ ಇಂದ್ರಿಯ ಅದಾವ ಮತ್ತು ಇಲ್ಲಿ ಯಾರ ಅವುಗಳ ಅಗತ್ಯವಿಲ್ಲದೆ ಅಂತ ಇವ್ರು ಹೇಳ್ಯಾರ ಮತ್ತು ನೀವು ಏನು ಮಾಡವ್ರಿ ಹಾಂ ಏನಿಲ್ಲ ಸುಮ್ ಕುಂದ್ರು ಶಿವ ಏನು ಮಾತಕ್ಕೆ ಅಂದರೆ ಅಲ್ಲಿ ಶಾಸ್ತ್ರ ನೂತನ ಉತ್ಪತ್ತಿ ಒಪ್ಕೊಂಡೈತಿ ಅದು ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತೈತಿ ನ ತತ್ರ ರಥಾನ ರಥಯೋಗಾನ ಪಂಥಾನೋ ಭವಂತಿ ಅತ ರಥಾನ್ ರಥಯೋಗಾನ್ ಪಥ ಸೃಜತೆ ಅಲ್ಲಿ ಹಾಂ ನೂತನ ಉತ್ಪತ್ತಿ ಐತೆ ಅಲ್ಲಿ ಅನಿರ್ವಚನೀಯ ಉತ್ಪತ್ತಿ ಐತೆ ಅದು ನ ತತ್ರ ರಥ ನ ರಥ ಯೋಗ ನ ಪಂಥ ಅಲ್ಲಿ ಯಾವ ಇಲ್ಲಿವು ಆದರೂ ಇದು ಎಲ್ಲ ಮತ್ತು ನಮಗೆ ಕಾಣ್ತೈತಲ್ಲ ಅಂದ್ರೆ ಅದು ಅನಿರ್ವಚನೀಯ ಉತ್ಪತ್ತಿ ಐತಿ ಹಿಂಗೆ ನೂತನ ಉತ್ಪತ್ತಿ ಅದು ಅದೇ ಸಮಯದಲ್ಲಿ ಉತ್ಪತ್ತಿಯಾಗಿರ್ತೈತೆ ಅದು ಹಿಂಗದು ನಂಬುದು ಕೆಲವೊಂದು ಮತವಾದಿಗಳಿಗೆ ಒಂದೊಂದು ಇದು ಅದಾವ ಅವು ಈಗ ಖ್ಯಾತಿ ಹೇಳ್ತಾರಿಲ್ಲ ಖ್ಯಾತಿ ಅಂದರೆ ಇದರ ಬಗ್ಗೆನೇ ಈ ಜಗತ್ತಿನ ಬಗ್ಗೆನೇ ಇದೆ ಅಂದ್ರೆ ಅದು ನಾವು ಅನಿರ್ವಚನೀಯ ಖ್ಯಾತಿ ಒಪ್ಪಿದವರು ವೇದಾಂತ ಏನು ಒಪ್ಪೈತಿ ಅನಿರ್ವಚನೀಯ ಖ್ಯಾತಿ ಒಪ್ಪೈತಿ ಅಂದ್ರೆ ಇಲ್ಲಿಲ್ಲ ಅದರ ಸದ್ವಿಲಕ್ಷಣ ಅದು ಹೆಂಗೈತೆ ಅಂದ್ರೆ ಅದರ ಸ್ವರೂಪ ಹೇಳೋದಾಯ್ತು ಅಲ್ಲ ಒಂದು ಅದಕ್ಕೆ ಅಂದ್ರೆ ಇನ್ನೊಂದು
ಇದರೊಳಗೆ ಐತಿ ಅಂದ್ರೆ ಹಾಂ ದೃಷ್ಟಿ ಸೃಷ್ಟಿವಾದತ್ತೈತಿ. ದೃಷ್ಟಿ ಸೃಷ್ಟಿವಾದ ಇದೇನು ಸೃಷ್ಟಿ ಅಂದರೆ ಜಗತ್ತು, ದೃಷ್ಟಿ ಅಂದ್ರೆ ಅದನ್ನು ನೋಡುವ ಜ್ಞಾನ. ಅದು ತಿಳಿತಾ? ಈ ದೃಷ್ಟಿ ಸೃಷ್ಟಿವಾದ ಇದು ಅತಿ ಮೇಲ್ಮಟ್ಟದ ವಾದ. ಅದು ಅದರಲ್ಲಿ ಏನು ಹೇಳೈತಿ ಅಂತಂದ್ರೆ, ದೃಷ್ಟಿ ಸಮಸಮಯ ವಿಶ್ವಸೃಷ್ಟಿ ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ ಸೃಜತಿ. ಏನತತಿ? ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ ಸೃಜತಿ. ಸೃಜತಿ ಅಂದ್ರೆ ನೂತನ ಉತ್ಪತ್ತಿ. ಯಾವಾಗದ? ಅಷ್ಟ ನೋಡುವಾಗ ಅಷ್ಟ ಐತಿ. ಅದು ಉಳಿದ ಟೈಮ್ನಾಗಿಲ್ಲ. ಇದು ಜರ ಅಂದ್ರೆ ಮಂದಾಧಿಕಾರಿಗೆ ಹೇಳಿದ್ದೆ. ಅದೇ ಅದು ಅಂದ್ರೆ ಇದು ಎಲ್ಲ ಏನೈತಲ್ಲ ಈ ಪ್ರಪಂಚ ಸೃಷ್ಟಿ, ಇದರ ಬಗ್ಗೆ ಅದು ಸ್ವಪ್ನದ್ದು ಸೃಷ್ಟಿನೇ. ಅದು ಸ್ವಪ್ನ ಸೃಷ್ಟಿ, ಸ್ವಪ್ನ ಪ್ರಪಂಚ ಅಂತಾರೆ ಅದಕ್ಕೆ. ಇದು ಜಾಗೃತ ಪ್ರಪಂಚ. ಪ್ರಪಂಚ ಅಂದ್ರೆ ಎಲ್ಲ ಇದು ಗಂಡ ಹೆಂಡತಿ ಕೂಡಿ ಮಾಡೋದು ಪ್ರಪಂಚ ಅಲ್ಲದು. ಅಂದ್ರೆ ಇದರ ಬಗ್ಗೆ ಶಾಸ್ತ್ರ ಏನು ಹೇಳ್ತಂದ್ರೆ, ದೃಷ್ಟಿ ಸಮಸಮಯ ವಿಶ್ವಸೃಷ್ಟಿ ಅಂತ ಈಗ ಹೇಳಿದಲ್ಲ, ಅಂದ್ರೆ ದೃಷ್ಟಿರೂಪ ಜ್ಞಾನ ಯಾವಾಗ ಐತಿ ಆವಾಗ ಸೃಷ್ಟಿ ಐತಿ. ಸೃಷ್ಟಿ ಐತಿ ಅಂದ್ರೆ ಅದನ್ನು ಹೇಳಿದ್ರಿ. ಯದಾ ಯತ್ ಪಶ್ಯತಿ, ಯಾವುದನ್ನು ಈಗ ನಾವು ಇದು ಇದು ಕುರ್ಚಿ ಐತಿ ಅಂತ ನೋಡ್ತೀವಲ್ಲ, ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ ಸೃಜತಿ. ಅದೇ ಸಮಯದಲ್ಲಿ ಅದರ ಉತ್ಪತ್ತಿ ಅಂತ ಹೇಳ್ತಾರೆ. ಆ ಜ್ಞಾನ ಹೋಯ್ತು, ಅದು ಹೋತ. ಅಂದ್ರೆ ಈ ರೀತಿ ತತ್ ಸೃಜತಿ ಅಂದ್ರೆ ನೂತನ ಸೃಷ್ಟಿ, ನೂತನ ಉತ್ಪತ್ತಿ. ಆವಾಗ ಯಾವುದನ್ನು ನಾವು ನೋಡ್ತೀವಿ ಅದ ಸಮಯದಲ್ಲಿ ಅದು ಉತ್ಪತ್ತಿ ಆಕೈತಿ. ಮತ್ತು ಅದ್ರ ಜ್ಞಾನ ಹೋಯ್ತು ಅಂದ್ರೆ ಅದು ಇಲ್ಲ. ಹಿಂಗೆ ಒಪ್ಕೊಂಡೈತಿ. ಮತ್ತು ಇನ್ನೊಂದು ಅದಕ್ಕಿಂತ ಮೇಲ್ಮಟ್ಟದ್ದೊಂದು ಅದು ಏನೈತಿ ಅಂದ್ರೆ, ಅದೇ ದೃಷ್ಟಿ ಸೃಷ್ಟಿವಾದದಲ್ಲಿ ಉತ್ತಮ ಅಧಿಕಾರಿಗೆ ಹೇಳಿದ್ದದು. ಅದೇನು ಅಂದ್ರೆ, ದೃಷ್ಟಿರೇವ ವಿಶ್ವಸೃಷ್ಟಿ. ದೃಷ್ಟಿರೇವ, ದೃಷ್ಟಿ ಏವ ಅಂದರೆ ದೃಷ್ಟಿಯೇ ಅಂದರೆ ಜ್ಞಾನವೇ ಸೃಷ್ಟಿ. ದೃಷ್ಟಿರೇವ ವಿಶ್ವಸೃಷ್ಟಿ ದೃಶ್ಯಸ್ಯ ದೃಷ್ಟಿಭೇದೆ ಪ್ರಮಾಣಭಾವಾತ್. ಜ್ಞಾನ ಒಂದು, ಆ ಸೃಷ್ಟಿ ಒಂದು. ಹಿಂಗಿಲ್ಲ. ಜ್ಞಾನವೇ ಸೃಷ್ಟಿಯಾಗಿದೆ. ಸೃಷ್ಟಿ ಅನ್ನೋದು ಇಲ್ಲೇ ಇಲ್ಲ. ಎಲ್ಲ ಜ್ಞಾನ ಸ್ವರೂಪ ಐತಿ. ಜ್ಞಾನ ಸ್ವರೂಪಮೇವ ಹೌರ್ ಜಗದೇತದ್ವಿಚಕ್ಷಣಾ ಅರ್ಥಸ್ವರೂಪಂ ಭ್ರಾಮ್ಯಂತ ಪಶ್ಯಾಂತನ್ನೇ ಕುದೃಷ್ಟಯ ಅಂತ ಹಿಂಗೆ ಹೇಳ್ತಿದ್ದ. ಏನಿರ್ತತಿ? ಜ್ಞಾನ ಸ್ವರೂಪಮೇವಾಹುರ್ ಜಗದೇ ತದ್ವಿಚಕ್ಷಣ. ಈ ಎಷ್ಟು ಜಗತ್ತು ಕಾಣ್ತೈತಿಲ್ಲ, ಇದೆಲ್ಲ ಜ್ಞಾನ ಸ್ವರೂಪ ಐತಿ. ಜ್ಞಾನವೇ ಐತಿ. ಅದು ಮತ್ತೊಂದು ವಸ್ತು ಏನೂ ಇಲ್ಲ. ಜ್ಞಾನ ಸ್ವರೂಪಮೇವಾಹುರ್ ಜಗದೇ ತದ್ವಿಚಕ್ಷಣ ಅರ್ಥಸ್ವರೂಪಂ ಭ್ರಾಮ್ಯಂತ. ಅಲ್ಲ, ನನಗೊಂದು ವಸ್ತು ಕಾಣ್ತೈತಲ್ಲ, ಇದು ಕಾಂಬ ಐತಿ, ಇದು ಗಿಡ ಐತಿ, ಮತ್ತು ಇವು ಕಾಣ್ತಾವಲ್ಲ ನನಗೆ ಅಂದ್ರೆ ಕುದೃಷ್ಟಯ. ಗೂಗಿಗೆ ಮಧ್ಯಾಹ್ನದಾಗ ಕತ್ತರಿ ಕಾಣ್ತೈತಿ.
ಏನು ಕಾಣ್ತೈತಿ? ಹಾಂ, ಕತ್ತಲೆ. ಅಂದ್ರೆ ಕತ್ತಲೆ ಐತೆ ಅನ್ಬೇಕನ? ಅದಕ್ಕೆ ಮಧ್ಯಾಹ್ನ ಬಿಸಿಲ ಕತ್ತಲೆ ಕಾಣ್ತೈತಿ ಮೂಗಿಗೆ. ಅದಕ್ಕೆ ಕುದೃಷ್ಟ ದೃಷ್ಟಿ ದೋಷ ಅದು, ಅದರ ದೃಷ್ಟಿ ದೋಷ. ಮತ್ತು ಇದನ್ನು ಹಿಂಗೆ ನನಗೆ ಕಾಣ್ತೈತಿ ಇದು ಅಂದ್ರೆ ಮತ್ತು ಏನು ಅನ್ಬೇಕು ಅವಂಗೆ? ಅವನ ದೃಷ್ಟಿ ದೋಷನ ಹಿಂಗದ ಅಂದ್ರೆ ಅವನದು ಜ್ಞಾನ ದೃಷ್ಟಿ ಇಲ್ಲ, ಅದು ಕುದೃಷ್ಟಿ, ದೃಷ್ಟಿ ದೋಷ. ಹಾಂ, ಭ್ರಾಂತಿ ಅದ ಅವನದು. ಏನೂ ಇಲ್ಲ ಅಂದ್ರೂ ಇಲ್ಲಿ ಯಾರೋ ನಿಂತಾರ ತಿಳ್ಕ ಸುಮ್ಮನೆ ಇದು ಮಾಡ್ತಾನಲ್ಲ ಹಂಗೆ ಆ ರೀತಿ ಅಂತ ಹೇಳ್ತೈತಿ. ಅಂದರೆ ಇಲ್ಲಿನೂ ಕೂಡ ಇದು ಉತ್ತಮ. ಇದು ಇನ್ನೊಂದು, ಇದಕ್ಕೆ ನೀವೇನಂತೀರಿ? ಅದಕ್ಕೆ ಇದಕ್ಕೆ ಅಂದ್ರೆ ಈಗ ಜ್ಞಾನ ಸ್ವರೂಪಮೇವ ಊರ್ಜಗದೇ ತದ್ವಿಚಕ್ಷಣ ಅರ್ಥಸ್ವರೂಪಂ ಬ್ರಾಹ್ಮ್ಯ ಅಂತ ಪಶ್ಚಾಂತನ್ನೇ ಕುದೃಷ್ಟ ಅಂತ ಹೇಳ್ತಾರೆ, ಹೌದಾ? ಅಂದಮೇಲೆ ಇದು ಜ್ಞಾನ ಅನ್ನೋದು ಏನೈತಲ್ಲ, ಎಲ್ಲ ಜ್ಞಾನ ಸ್ವರೂಪವೇ ಐತಿ. ಜ್ಞಾನ ಸ್ವರೂಪ ಐತಿ ಅಂದಮೇಲೆ ಅರ್ಥಸ್ವರೂಪ ಅರ್ಥ ಇಲ್ಲ ಅಂತ ಹೇಳ್ತು. ಮತ್ತು ಇದು ಮತ್ತು ಅದು ಹೇಳ್ತೈತಿ, ಅದು ಜ್ಞಾನ ಇದ್ದಾಗ ಸೃಷ್ಟಿ ಐತಿ, ಇಲ್ದಾಗಿಲ್ಲ. ಅಂದರೆ ಜ್ಞಾನವೇ ಸೃಷ್ಟಿ ಅಂತಿದೆ. ಜ್ಞಾನ ದೃಷ್ಟಿರೇವ ವಿಶ್ವ ಸೃಷ್ಟಿ ಅಂತೈತಿದ್ರು. ಆ ದೃಷ್ಟಿ ಅಂದ್ರೆ ಜ್ಞಾನ, ಅದೇ ಸೃಷ್ಟಿ ಆಗೈತಿ. ನಿಮ್ಮ ಕಣ್ಣಿಗೆ ಏನು ಸೃಷ್ಟಿ ಕಾಣ್ತೈತಿ ಅದೆಲ್ಲ ಜ್ಞಾನ ಸ್ವರೂಪ ಐತೆ ಅಂತ ಹೇಳ್ತೈತಿ. ಅದು ಇದಕ್ಕೆ ಏನು ಅಂತೀರಿ ನೀವು ಅಂತ. ನಾವೇನು ನೋಡ್ರಿ, ನಾವು ಸುಮ್ಮ ಕುಂದಿರ್ತೇವೆ, ಮತ್ತೇನು ಮಾಡೋಣ? ಇಲ್ಲೇನು ನಮ್ಮನ್ನು ಏನೋ ನಡೆಯೋಪಕ್ಕಿ ಇಲ್ಲಿ ಯಾಕಂದ್ರೆ ಇದು ಅಪಾಟ ಮೇಲ್ಮಟ್ಟದ್ದು ಹೋಗ್ತದೆ. ಅದು ಅತಿ ಗಗನದಲ್ಲಿ ಹೋಗಿಬಿಡ್ತದೆ. ಅಂದರೆ ಅದು ಸತ್ಯ ಐತೆ, ವಾಸ್ತವಿಕವಾಗಿ ಅದು ಸತ್ಯನೇ. ಹಾಂ, ಭ್ರಾಂತಿನೇ ಐತಿ, ಎಲ್ಲ ಭ್ರಾಂತಿನೇ ಐತಿ. ಆ ಭ್ರಾಂತಿನೇ ಬಿಡಿಸ್ಕೊಳ್ಳೋದು ನಡೆದೈತಿದೆ ಎಲ್ಲ. ಹಾಂ, ಅಂದರೆ ಇನ್ನೊಂದು ನಿಮಗೆ ಹೌದಲ್ಲ, ಇದು ಜ್ಞಾನನ ಹಿಂಗೆ ಒಂದು ವಸ್ತು ಆಗಿ ನನಗೆ ತೋರ್ತೈತಿ ಅಂಥೇಳಿ ಹಿಂಗೆ ನಿಮ್ಮ ಅನುಭವಕ್ಕೆ ಬರಬೇಕಲ್ಲ. ಅಂದ್ರೆ ಅದಕ್ಕೆ ನಿಮಗೊಂದು ಅನುಭವದ ಉದಾಹರಣೆ ಹೇಳ್ತೀನಿ ನಾ. ಆ ಜ್ಞಾನ ಇದ್ದದ್ದು ಸೃಷ್ಟಿ ಹಂಗೆ ಆಕತಿ ಅಂತೇಳಿ, ಹೌದಿಲ್ಲ? ಅದು ಶಾಸ್ತ್ರದ ಹೇಳೈತಿ ಅಂದ್ರೆ ನಾವು ಒಪ್ಪಕ್ಕ. ಶಾಸ್ತ್ರ ಏನು ಹೇಳೈತಿ ಅದು ಸತ್ಯ ಪರಮ ಸತ್ಯ ಅಂತ ನಾವು ಅದನ್ನು ನಂಬೇವೆ. ಅದಕ್ಕೆ ಮತ್ತಿದು ಹೆಂಗದು ಏನು ಅಂತ ಕೇಳಿದರೆ, ಸಿನಿಮಾ ನೋಡ್ರಿ ನೀವು ಎಲ್ಲಿ? ಮನ್ಯಾಗ ಟಿ ವ್ಯಾಗ, ಟಾಕೀಸ್ದಾಗ, ಥಿಯೇಟ್ರದಾಗ, ಸಿನಿಮಾ ಥಿಯೇಟ್ರ್ ಅಲ್ಲಿ ನೋಡಿರಿ ಏನಂತ ಕೇಳಿದೆ. ಹಾಂ, ಅಲ್ಲಿ ನೋಡಿದ್ರೆ ಗೊತ್ತಾಕೈತಿ. ಅಲ್ಲಿ ನೀವು ಅದು ಗೊತ್ತಾಗಬೇಕಾದ್ರೆ ನೀವು ಬರೀ ಎಲ್ಲರೂ ಹಿಂಗೆ ಮುಂದೆ ಹಿಂಗೊಂದು ಬಿಳಿ ಪಡ್ದ ಇರ್ತೈತೆ, ಅದು ಅದಿಲ್ಲ, ಅಲ್ಲಿ ಏನಿರಂಗಿಲ್ಲ, ಬರೀ ಬಿಳಿದೊಂದು ಪಡ್ದ ಇರ್ತೈತಿ. ಆ ಬಿಳಿ ಪಡದೆ ಮೇಲೆ ಅಲ್ಲಿಂದ ಈ ಕಡೆ ಹಿಂದೆ ಅಲ್ಲಿ ಮ್ಯಾಲಿಂದ ಒಂದು ಕಿಂಡಿ ಇರ್ತೈತಿ. ಅದು ಆ ಕಿಂಡಿ ಒಳಗಿಂದ ಆ ಪ್ರಕಾಶ ಬರ್ತೈತಿ. ಹಾಂ, ಪ್ರಕಾಶ ಅಲ್ಲಿದು ಬರ್ತೈತೆ. ಅದು ಹೆಂಗೆ ಬ್ಯಾಟ್ರಿ ಹಚ್ಕೊಂಡು ಹೆಂಗೆ ಹೋಗ್ತೈತಿಲ್ಲ ಹಂಗೆ ಬಂದು ಆ ಪಡದೆ ಮೇಲೆ ಆ ಪ್ರಕಾಶ ಬೀಳ್ತೈತಿ. ಪಡದೆ ಮೇಲೆ ಪ್ರಕಾಶ ಬೀಳ್ತೈತಿ. ಪ್ರಕಾಶ ಬೀಳ್ತೈತಿ ಅಂದ ಮೇಲೆ ಆ ಪ್ರಕಾಶ ಏನು ಮಾಡ್ತೈತಿ ಅಂದ್ರೆ, ಆ ಪ್ರಕಾಶ ಬಿದ್ದದ್ದು ಆ ಪಡದೆ ಮೇಲೆ ಬಿದ್ದ ಪ್ರಕಾಶವೇ ಅಲ್ಲೊಂದು ಮನಿ ಆಕತಿ. ಅದರಾಗ ಗಂಡ ಹೆಂಡ್ತಿ
ಮಗ ಮತ್ತು ಬೆಂಕಿ ಹತ್ತು ನೀರು, ಆ ಮನೆ ಆದದ್ದು ಏನು, ಗಂಡ ಆದದ್ದು ಏನು, ಹೆಂಡತಿ ಆದದ್ದೇನು, ಮಗ ಆದದ್ದು ಏನು, ಹೌದಾ ಇಲ್ಲ? ಯಾಕೆ ಅಲ್ಲಿ ಪ್ರಕಾಶ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಲ್ಲಿ. ಯಾಕೆ ಪ್ರತ್ಯಕ್ಷ ನಮಗೆ ಹಿಂದೆ ನೋಡಿದಾಗ ಅದು ಹಿಂಗೆ ಬೆಳ್ಳಗೆ ಹಿಂಗೆ ಬಂದಬಿಟ್ಟೈತಿ ಹಿಂಗೆ. ನೀವು ಹೊಳ್ಳಿ ನೋಡಿರ್ಬೇಕಾರೆ ಇಲ್ಲಿಗೆ ಇವತ್ತು ಹೋಗ್ರಿ. ಆ ಪ್ರಕಾಶನೇ ಮನಿನೂ ಆಗೈತಿ, ಗಂಡ ಆಗೈತಿ, ಹೆಂಡತಿ ಆಗೈತಿ, ಮಗ ಆಗೈತಿ, ಎಲ್ಲ ಆಗೈತಿ. ಮತ್ತೊಂದು ವಸ್ತು ಏನಿಲ್ಲ ಅಲ್ಲಿ, ಹೌದಿಲ್ಲ? ಇದೇ ರೀತಿ ಈ ಎಲ್ಲ ಜಗತ್ತೆಲ್ಲ ಹಿಂಗೆ ಆಗೈತಿ. ಜ್ಞಾನ ಸ್ವರೂಪಮೇವಾಹುರು ಜಗದೇ ತದ್ವಿಚಕ್ಷಣ. ಅರ್ಥ ಸ್ವರೂಪಂ, ಅರ್ಥ ಅಂದ್ರೆ ಒಂದು ವಸ್ತು ಇಲ್ಲ ಇಲ್ಲ, ಐತಿ ಅಂದ್ರೆ ಭ್ರಾಮ್ಯಂತಹ ಭ್ರಾಂತಿ ಒಂದು, ಹಿಂಗೆ ಹೇಳೈತಿ. ಯಾಕೆ ಅಲ್ಲಿ ನಮ್ಮ ಪ್ರತ್ಯಕ್ಷ ಅನುಭವ ನೋಡ್ಬೇಕಾರೆ ಅಲ್ಲೇನ್ರ ಬೇರೆ ವಸ್ತು ಏನಾರ ಐತೇನ? ಏನಿಲ್ಲ, ಬರೀ ಪ್ರಕಾಶವನ್ನು ಬಿಟ್ಟು ಏನೂ ಇಲ್ಲ. ಈ ರೀತಿ ಎಲ್ಲ ಅದು ಜ್ಞಾನ ಸ್ವರೂಪವಾದ ಬ್ರಹ್ಮ ಅದು ಒಂದೇ ಒಂದೈತಿ. ಹೇಗದ? ಇದು ಲಾಸ್ಟ್ ಸ್ಟೇಜ್, ಇದು ಉಪದೇಶದ ಲಾಸ್ಟ್ ಸ್ಟೇಜ್ ಐತೆ ಅದು. ಈ ರೀತಿ ಅಲ್ಲಿ ಆವಾಗವ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅನ್ಬೋದು, ಹೌದಿಲ್ಲ? ಯಾಕೆ ಮತ್ತೊಂದಿಲ್ಲ, ಸರ್ವಂ ಅಂದರೆ ಎಲ್ಲ ಬಂದುಬಿಡ್ತದ್ರೆ ಆಗ. ಹಿಂಗೈತೆ. ಅದಕ್ಕಾಗಿ ಇಲ್ಲಿ ಇನ್ನೂ ಒಂದು ನಿಮಗೆ ಇಲ್ಲಿ ಇದೇ ರೀತಿನೇ ಐತಿ. ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಇದು ಸ್ವಪ್ನ ನಡೆದೈತಿಲ್ಲ, ಇದು ಒಂದು ಪಿಕ್ಚರ್ನೇ. ಈಗ ಪಿಕ್ಚರ್ ಒಳಗೆ ಚಾಲೂ ಇರ್ತೈತೆ ಅದು. ಅಲ್ಲಿ ಮತ್ತೊಂದು ವಸ್ತು ಎಲ್ಲಿ ತಂದು ಇದು ಮಾಡವನಿ, ಎಲ್ಲ ಅದೇ ಅಲ್ಲೇ ತಯಾರೈತೆ ಅದು. ಹೌದಾ ಇಲ್ಲ? ಈಗ ಸೃಷ್ಟಿ ಆದದ್ದು ಅದರದ ಬಗ್ಗೆ ಏನು ನಾ ಹೇಳಿದ್ನಲ್ಲ, ಸೇಮ್ ಈಗ ಇದು ಸ್ವಪ್ನಾವಸ್ಥೆಯಲ್ಲಿ ಈ ನೋಡ್ಲ ಇಲ್ಲಿ, ಅಲ್ಲಿದು ಪ್ರಕಾಶ ನೋಡು, ಹೌದಿಲ್ಲ? ಅಲ್ಲಿ ಮನ್ಯಾಗೇನು ಲೈಟ್ ತೆಗ್ದಾರ, ಬಾಗಲ ಬಂದ್ ಮಾಡ್ಯಾರ, ಕಣ್ಣು ಮುಚ್ಚಾರ, ಮೇಲೆ ಕವದಿ ಹೊತ್ಕೊಂಡಾರು, ಎಲ್ಲ ಬಂದಯ್ಯೋ ಅಷ್ಟ್ರೊಳಗೆ ಫುಲ್ಲು ಪ್ರಕಾಶ ಐತಿ. ಕನಸಿನೊಳಗೆ ಫುಲ್ಲು ಪ್ರಕಾಶ ತೋರ್ತೈತಿ. ಆದ್ದರಿಂದ ಈ ರೀತಿ ಅದು ಜ್ಞಾನರೂಪ ಎಲ್ಲ ಸೃಷ್ಟಿ ಐತಿ. ಹಿಂಗೆ ಅಂತೂ ಇಲ್ಲಿ ಹೇಳೋದೇನಪ್ಪ ಅಂದ್ರೆ ಎಲ್ಲ ನೂತನ ಉತ್ಪತ್ತಿ ಐತಿ. ಅಲ್ಲಿ ಇಂದ್ರಿಯಗಳಾಗಲಿ ಏನೇ ಆಗಲಿ ಎಲ್ಲ ಹೊಸದಾಗಿ ಸೃಷ್ಟಿ. ಹಿಂಗೆ ಯಾಕೆ ಅದು ಉಪನಿಷತ್ತಿನ ಪ್ರಮಾಣ ಹೇಳಿದ್ವಲ್ಲ, ನ ತತ್ರ ರಥಾನ ರಥಯೋಗಾನ ಪಂಥಾನೋ ಭವಂತಿ ಅಥ ರಥಾನ್ ರಥಯೋಗಾನ್ ಪಥ ಸೃಜತೆ ಅಂದ್ರೆ ನೂತನ ಸೃಷ್ಟಿ, ನೂತನ ಹೊಸದಾಗಿ ಉತ್ಪತ್ತಿ ಆಗೈತಿ. ಹಿಂಗೆ स्वप्नावस्था सो क्या है? जागृत अवस्था विषय जो पदार्थ देखे होवे, सुने होवे, भोगे होवे, भोगे होवे ಅಂದರೆ ಅನುಭವಿಸಿದ ಪದಾರ್ಥಗಳು. तिनका संस्कार बाल के हजारों भाग जैसी बारीक हिता नामक नाड़ी जो कंठ विषय है तिस विषय रहता है. तिस्ते निद्रा काल में 5 विषयादि पदार्थ और तिनका ज्ञान उपजता है. ನೋಡಿ, ಉಪಜ್ತಾ ಅಂದರೆ ಹುಟ್ಟುತ್ತದೆ. ಉಪಜ್ತಾ ಅಂದ್ರೆ ಹುಟ್ಟುತ್ತದೆ, ಅದ್ರಾಗ ಹುಟ್ಟುತ್ತದೆ ಇರಬೇಕು. ನಿರ್ಮಾಣ ಹುಟ್ಟೋದು ಒಂದೇ ಶಬ್ದ, ಪರ್ಯಾಯ. ಜ್ಞಾನ ಉಪಜ್ತಾ है.
ತಿನ್ ಸೆ ಜಿಸ್ ವಿಷಯ ವ್ಯವಹಾರ ಹೋವೆ ಸೋ ಸ್ವಪ್ನಾವಸ್ಥಾ. ಈ ರೀತಿಯಲ್ಲಿ ವ್ಯವಹಾರ ಏನು ನಡೆದಿರ್ತೈತಿ ಅದಕ್ಕೆ ಸ್ವಪ್ನ ಅನ್ನುತ್ತಾರೆ. ನಿಜಗೊಂಡು ಹೇಳ್ತಾರೆ ಅದು ಇದು ಎಲ್ಲ ಅದು ಅಲ್ಲಿದು ಯಾವುದರ ಖರೆ ಐತೇನು ಕನಸಿನಾಗಿಂದ ಯಾವುದೂ ಖರೆ ಅಲ್ಲ. ಅದಕ್ಕೆ ಇದು ಲೋಕ ಅನುಭವ ಐತಿ. ಅದಕ್ಕೆ ನಿಜಗೊಂಡ್ರು ಅಂತಾರೆ ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ. ನೋಡಿ ಹೆಂಗತ್ತಾರೆ. ನೆನಸಿನ ಅಂದರೆ ಜಾಗ್ರತ, ನೆನಸಿನ ಕೀಳ ಜಗವೆಲ್ಲ. ಈಗ ನಾವು ಜಾಗ್ರತಕ್ಕೆ ಸತ್ಯ ಅಂತೀವಿ, ಸ್ವಪ್ನಕ್ಕಂತೂ ಮಿಥ್ಯ ಅಂತೀವಿ. ಇದು ನಮ್ಮ ಅನುಭವತ್ತ. ಅದಕ್ಕೆ ಅವ್ರು ಹೇಳ್ತಾರೆ ಅದು ಸ್ವಪ್ನ ಸುಳ್ಳು ಅನ್ನೋದು ನಿನ್ನ ಅನುಭವ ಐತಿ, ಹೌದಲ್ಲ. ಜಾಗ್ರತಕ್ಕೆ ಸತ್ಯ ಅಂತ ಕೂತೀನಿ. ಈ ಜಾಗ್ರತದಲ್ಲಿ ಆಗು ಹೋಗುಗಳೆಲ್ಲ ಇವು ಸತ್ಯ ಅಂತ ತಿಳ್ಕೊಂಡು, ಆದರೆ ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ. ಅದು ಹೆಂಗೆ ಸುಳ್ಳು, ಇದನ್ನು ಸುಳ್ಳು ಐತಿ. ಹೆಂಗೈತಿ ಅದು ಮತ್ತು ಹಂಗೆ ನೋಡ್ಬೇಕಂದ್ರೆ ಅದಕ್ಕೆ ಇದು ಹಚ್ಚಿದ್ರೆ ಅದಕ್ಕಿಂತ ಸುಳ್ಳಾಕತ್ತೀವಿ. ಹಾಂ, ಸ್ವಪ್ನ ಇನ್ನೂ ಒಂದು ಸ್ವಲ್ಪರ ಒಂಥರ ಪರವಾಗಿಲ್ಲ ಅನ್ಬೇಕಾದ. ಹಾಂ, ಇದು ಅಷ್ಟೂ ಇಲ್ಲ, ಏನಿಲ್ಲ. ಹೆಂಗಪ್ಪ ಹೆಂಗಪ್ಪ ಅಂದ್ರೆ ಬತ್ತಯಪ್ಪ ಅಂದರೆ ಹೆಂಗಂದರೆ ಸ್ವಪ್ನಾವಸ್ಥೆಗೆ ಈ ಹಿತಾನಾಮಕ ನಾಡಿ ಅನ್ನೋದು ಸ್ವಲ್ಪ ಜಾಗ ಅದಕ್ಕೆ ಹೇಳೇವಿ. ಒಂದು ಸ್ವಲ್ಪ ಸಮಯನೂ ಅದಕ್ಕೆ ಐತಿ. ಆದ್ರೆ ಇದಕ್ಕೆ ಅಷ್ಟೂ ಇಲ್ಲ ಅಂತ ಶಾಸ್ತ್ರ ಹೇಳ್ತೈತಿ. ಈ ಜಾಗೃತ ಪ್ರಪಂಚಕ್ಕೆ ಅದಕ್ಕಿಂತ ಸುಳ್ಳಿದು. ಹಾಂ, ಹೀಗೆ. ಹಾಂ, ಅದು ಏನೋ ಒಂದು ಪ್ರಬಲವಾದ ನಾವು ಇದು ಅನುಭವ ಮಾಡ್ಕೊತ ಬಂದು ಅದನ್ನು ಗಟ್ಟಿ ಹಿಡ್ಕೊಂಡೇವು ನಾವು. ಅದಕ್ಕೆ ಹಂಗೆ ಅನಿಸ್ತೈತೆ ಅದು. ಹಾಂ, ವಾಸ್ತವಿಕ ಆಗಲೇ ನಾ ಸಿನಿಮಾದೇನು ಇದು ಕೊಟ್ಟನಲ್ಲ, ಅದು ಬೆಳಕೆ ಅದು ಎಲ್ಲ ಆಗೈತಿ. ಹಾಂ, ಮತ್ತು ಹಂಗೆ ಇದು ಜ್ಞಾನವೇ ಎಲ್ಲ ಆಗೈತಿ ಇದು. ಮತ್ತು ಅಲ್ಲಿ ಯಾವುದರ ಖರೆ ಐತಾನ ಅಲ್ಲ. ಅಲ್ಲಿ ಏನು ಗಂಡ ಕರೆಯನೋ, ಹೆಂಡತಿ ಕರೆಯನೋ, ಏನು ಮಗ ಕರೆಯನೋ, ಏನು ಮನೆ ಕರೆಯನೋ, ಎಲ್ಲ ಸುಳ್ಳು. ತೋರೋದು ಹೋಗೋದು, ತೋರೋದು ಹೋಗೋದು. ಅಲ್ಲ, ಮೃಗಜಲ ತೋರ್ತೈತಿ, ಏನು ತೋರಂಗಿಲ್ಲ ಅಂತ ತೋರಿದ್ದೆಲ್ಲ ಕರೆ ಇರ್ತೈತೇನ? ಹಿಂಗದ. ಅದಕ್ಕಾಗಿ ಇವು ಭ್ರಾಂತಿಯಿಂದ ತೋರ್ತಾವು ಹಿಂಗೆ. ಆದರೆ ಅದು ವಾಸ್ತವಿಕ ಇರೋದು ಒಂದೇ ಬ್ರಹ್ಮ, ಅದ್ರೊಳಗೆ ತಿನ್ನೋದು ಏನೂ ಇಲ್ಲ. ಅಲ್ಲಿಗೆ ಹೋಗಿ ಮುಟ್ಟೋದೈತಿ. ಇರಲಿ. ಅದಕ್ಕೆ ಇಲ್ಲಿ नाड़ी कंठदेश रहता है जिससे निद्रा काल से 5 विषयादि पदार्थ और तिनका ज्ञान उपजता है. तिस्ते जिस विषय व्यवहार होवे सो स्वप्नावस्था है. ಇನ್ನು 119ನೇ ಪ್ರಶ್ನೆ. ಇಲ್ಲಿ ಸ್ವಪ್ನಾವಸ್ಥೆಯ ಉಪಕರಣಗಳನ್ನು ಹೇಳ್ತಾರೆ. स्वप्नावस्था विषय जीव का स्थान, वाचा, भोग, शक्ति, गुण और स्वप्न के अभिमान से तिस जीव का नाम क्या है? उत्तर, स्वप्नावस्था विषय जीव का कंठस्थान है. ಸ್ವಪ್ನಾವಸ್ಥೆಯಲ್ಲಿ ಜೀವನ ಕಂಠಸ್ಥಾನ.
ಮಧ್ಯಮ ವಾಚ ಕಂಠಸ್ಥಾನ ಐತೆ. ಜಾಗೃತದಲ್ಲಿ ನೇತ್ರ ಹೇಳಿದ್ರೆ, ಈಗ ಈ ಸ್ವಪ್ನಾವಸ್ಥೆಯಲ್ಲಿ ಕಂಠಸ್ಥಾನ ಐತೆ. ಮಧ್ಯಮ ವಾಚ, ಮಧ್ಯಮ ವಾಚ ಅಂದರೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಹಿಂಗೆ ಮಾತೇನದಲ್ಲ ನಮ್ಮ ವಾಚ ಅಂದ್ರೆ ವಾಣಿ. ಇದು ಬರಬೇಕಾದ್ರೆ ಅದು ಪರ ಪಶ್ಯಂತಿ ಮಧ್ಯಮ ಅಂದ್ರೆ ಈ ಪರವಾಣಿ ಎಲ್ಲಿ ಹುಟ್ಟತೈತಿ ಅಂದ್ರೆ ಬಯಲು ಕಡೆ ಕುಂದ್ರೋದು ಕಾಲು ಮಡಿಯೋ ಎರಡಕ್ಕೂ ನಡು ಹಿಂಗೆ ಮೂರು ಬಳ ಜಾಗ ಐತೆ ಅಲ್ಲಿ. ಹಾಂ, ಅದು ಅಲ್ಲಿ ಇದು ಪರ ಹುಟ್ಟತೈತೆ. ಅದು ಪರ ವಾಣಿ. ನಾ ಮಾತು ಹೇಳಬೇಕಂದ್ರೆ ಅಲ್ಲಿ ತಯಾರಾಗಿ ಬರ್ತೈತೆ ಅದು. ಹಾಂ, ಪಶ್ಯಂತಿ ಅಂದಾಗ ಹೊಂಕಳಕ್ಕೆ ಬರ್ತೈತಿ. ಮಧ್ಯಮ ಅಂದ್ರೆ ಹೃದಯಕ್ಕೆ ಬಂದಿರ್ತೈತಿ. ಆಮೇಲೆ ವೈಖರಿ ಅಂದ್ರೆ ಇಲ್ಲಿ ಕಂಠ, ತಾಲು, ತುಟಿ, ಹಲ್ಲು, ಇದು ಕಿರಿನಾಲಿಗೆ, ಹಿಂಗೆ 8 ಸ್ಥಾನಗಳೊಡನೆ ಸಂಬಂಧವಾಗಿ ಈ ಮಾತು ಹೊರಗೆ ಬೀಳ್ತೈತಿ. ಹಿಂಗೈತೆ ವಾಣಿ. ಅದಕ್ಕೆ ಇಲ್ಲಿ ಪರವಾಣಿ ಹೇಳಿದ್ರಲ್ಲ ಅವರ, ಇಲ್ಲ ಪಶ್ಯಂತಿ ಮಧ್ಯಮ ಹೇಳಿದ್ರ. ಮಧ್ಯಮ ಅಂದ್ರೆ ಪರ ಪಶ್ಯಂತಿ, ಮಧ್ಯಮ ಹೃದಯಕ್ಕೆ. ಹಾಂ, ವೈಖರಿ ಕಡೆಗೆ ಹಂಗೆ ಕಂಠದಿಂದ ಬರ್ತೈತಿ. ಆನಂದ ಭೋಗ. ಆನಂದ ಭೋಗ ಅಂದ್ರೆ ಅಲ್ಲಿ ಯಾವ ಹೆಂಡ್ತಿ ಅಥವಾ ಉಣೋದು ತಿನ್ನೋದು ಯಾವುದು ಇಲ್ಲ. ಐತೇನೆ? ಇಲ್ಲ ಅಲ್ಲಿ. ಮತ್ತು ಹೇಳ್ತಿದ್ದಂಗೆ ಆಗಿರ್ತೈತಿಲ್ಲ ಅಂತಂದ್ರೆ ಅದೂ ಹೊಸದ ಹುಟ್ಟಿರ್ತೈತಿ. ಅದು ಇದು ಇಲ್ಲಿದ್ದು ಈ ಕಡೆ ಮಗ್ಗಲ್ಲಿ ಬಿದ್ದಿರ್ತೈತಿ. ಅದು ಇದ್ದದ್ದು ಈ ಕಡೆ ಮಗ್ಗಲ್ಲಿ ಬಿದ್ದಿರ್ತೈತಿ. ಅಲ್ಲಿ ಅದು ಹೊಸದ. ಅದಕ್ಕೆ ಸೊಳ್ಳೆ. ಆನಂದ ಭೋಗ ಅಂದ್ರೆ ಅಲ್ಲಿ ಯಾವ ವಿಷಯ ಇಲ್ಲದೆ ನಿರ್ವಿಷಯ ಆನಂದ. ಬೇಡ ಸುಸುಪ್ತಿಯಲ್ಲಿ ಎಲ್ಲಿರ್ತಾರೆ ಅವನಿಗೆ. ಹಾಂ, ಅಲ್ಲಿ ಅಂತೂ ಅದನ್ನು ಒಪ್ಪಬೇಕು. ಯಾಕೆ ಸುಸುಪ್ತಿಯಲ್ಲಿ ಏನೂ ಇಲ್ಲ. ಹೌದಿಲ್ಲ? ಮತ್ತು ಅದಕ್ಕೆ ದ್ರವ್ಯ ಶಕ್ತಿ ಏನು ಹೇಳಿತಲ್ಲಿ? ಸೂಕ್ಷ್ಮ ವಾಸನಾ ಭೋಗ ಐತೆ. ಪೇಜ್ ಡಬಲ್ ಬಂದೈತಿ. 119ನೇ ಪ್ರಶ್ನೆಗಳ ಉತ್ತರ. ಸೂಕ್ಷ್ಮ ವಾಸನಾ ಭೋಗ ಅಂತ. ಅದೇ ಪೇಜ್ ತಿರುವಾಗ 2 ಬಂದಾವ. ಹಂಗೆ ಅದಕ್ಕೆ ಅಲ್ಲಿ ಹೋಗೈತಿ. ಹಾಂ, ಈಗ ಸೂಕ್ಷ್ಮ ವಾಸನಾಮಯ ಭೋಗ. ಸೂಕ್ಷ್ಮ ವಾಸನಾಮಯ ಭೋಗ ಐತಿ. ಜ್ಞಾನ ಶಕ್ತಿ ಐತಿ. ಸತ್ವ ಗುಣ ಐತಿ. ಅದ್ರ ಮೇಲೆ 82ನೇ ಟಿಪ್ಪಣಿ ಕೊಟ್ಟರು. ಕಿತ್ತನಿಗೆ ರಜೋಗುಣ ಬೇಕೈತಿ. ಅವರು ಒಂದೊಂದು ರಜೋಗುಣ ಹೇಳ್ತಾರೋ, ಒಬ್ಬರು ಜ್ಞಾನ ಗುಣ ಹೇಳ್ತಾರೋ, ಸತ್ವ ಗುಣ ಹೇಳ್ತಾರೋ, ಹಿಂಗೆ ಅದು ಬದಲಾವಣೆ ಇರ್ತೈತಿ. ಹಾಂ, ಆಮೇಲೆ ಸ್ವಪ್ನಕ್ಕೆ ಅಭಿಮಾನಿಸಿ ತೇಜಸ್ ನಾಮ್. ಅಲ್ಲಿ ಜೀವ ಯಾರು? ಹಾಂ. ಮತ್ತು ಇನ್ನೂ ಒಂದು ಓಂಕಾರ ಸಂಬಂಧಿ ಉಕಾರ. ಯಾಕ ಜಾಗ್ರಕ್ಕ ಅಕಾರ, ಸ್ವಪ್ನಕ್ಕ ಉಕಾರ. ಈ 7 ಜೀವನ ಉಪಕರಣಗಳಿವು. ಹಾಂ, 120ನೇ ಪ್ರಶ್ನೆ. ಸ್ವಪ್ನಾवस्था के कहने से क्या सिद्ध भया?
ಈ ಸ್ವಪ್ನಾವಸ್ಥೆಯನ್ನು ಹೇಳೋದ್ರಿಂದ ಏನು ಸಿದ್ಧ ಆಯಿತು? स्वप्न अवस्था होवे तिसको भी मैं जानता हूँ, स्वप्न अवस्था जागृत सुषुप्ति विषय न होवे तब तिसके अभाव को भी मैं जानता हूँ. ಸ್ವಪ್ನ ಅವಸ್ಥಾ ಇದ್ದಾಗೂ ಅದನ್ನು ತಿಳಿತೇನೆ ಮತ್ತು ಜಾಗೃತ ಸುಪ್ತಿಗಳಲ್ಲಿ ಅದು ಸ್ವಪ್ನಾವಸ್ಥೆ ಇಲ್ಲದಿರುವ ಅದರ ಅಭಾವವನ್ನು ನಾನು ತಿಳಿಯುತ್ತೇನೆ. ಯಾತೆಯ ಸ್ವಪ್ನಾವಸ್ಥಾ ಮೈನೇ ಅವ್ರ ಮೇರಿನೇ, ಆದ್ದರಿಂದ ಸ್ವಪ್ನಾವಸ್ಥಾ ನಾನು ಅಲ್ಲ, ನಂದು ಅಲ್ಲ. ಸೂಕ್ಷ್ಮ ದೇಹಕ್ಕೆ ನಂದು ಅಲ್ಲ ಅಂದ್ರೆ ಮತ್ತೆ ಯಾರ್ದು? ಸೂಕ್ಷ್ಮ ದೇಹದ್ದು. ಯಾಕೆ ಸ್ವಪ್ನ ಆಗ್ಬೇಕಾದ್ರೆ ಸೂಕ್ಷ್ಮ ದೇಹದಲ್ಲೇ ಆಕತ್ತೆ. ಮೈ ಇಸ್ಕಾ ಜಾನ್ಯಹಾರ ಸಾಕ್ಷಿ ಘಟ ಸಾಕ್ಷಿ ನ್ಯಾಯ ಇಷ್ಟೇ ನ್ಯಾರ. ನಾನು ಇದನ್ನು ತಿಳಿಯತಕ್ಕಂಥ ಸಾಕ್ಷಿ ಘಟ ಸಾಕ್ಷಿ ಅಂತ ಇದಕ್ಕಿಂತ ಭಿನ್ನಿದ್ದೇನೆ. ಆದ್ದರಿಂದ ಸ್ವಪ್ನಕ್ಕೆ ಕಹನೆಸೆ ಸಿದ್ಧವಯ, ಈ ಸ್ವಪ್ನ ಅವಸ್ಥದ ವಿಚಾರ ಮಾಡೋದ್ರಿಂದ ಇದರಿಂದ ನಾನು ನಂದು ಅಲ್ಲ, ನಾನು ಅಲ್ಲ. ಅದ ನಾವು ಅಂತೇಳಿ ತಿಳ್ಕೊಂಡು ನನಗೆ ಕನಸು ಬಿದ್ದಿತ್ತು, ಹಿಂಗಾತು, ಹಂಗೆ ಯಾಕೆ ಆತು, ಹಿಂಗೆ ಯಾಕೆ ಆತು ಅಂತ ಭಾಳ ತಲೆ ಕೆಡಿಸ್ಕೊಳ್ಳೋ ಮಂದಿನೂ ಅದಾರೆ. ಹಾಂ, ಹಿಂಗೆ ಇಲ್ಲಿ ಸ್ವಪ್ನಕ್ಕೆ ಅಭಿಮಾನ ಸೆ ತೈಜಸ್ ನಾಮ್, ಜೀವನಿಗೆ ತೈಜಸ್ ಹೇಳಿದಾರಲ್ಲ, ಅಂದರೆ ತೈಜಸ್ ಅಂದರೆ ತನ್ನ ಬೆಳಕಿನಲ್ಲಿ ತಾನು ತೋರುವ ತೈಜಸ್ ಅಂದ್ರೆ. ಯಾಕಂದ್ರೆ ಅಲ್ಲಿ ಇನ್ನೊಂದು ಹೊರಗಿನ ಬೆಳಕಿಲ್ಲೇ ಇಲ್ಲ, ತನ್ನ ಬೆಳಕಿನಲ್ಲಿ ತಾ ತೋರವ. ಯಾಕಂದ್ರೆ ಅದೇ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಹೇಳೈತೆ. ಅದು ಅತ್ರ ಅಂದ್ರೆ ಅಲ್ಲಿ, ಅತ್ರ ಅಂದ್ರೆ ಇಲ್ಲಿ, ಅಂದರೆ ಎಲ್ಲಿ? ಸ್ವಪ್ನದಲ್ಲಿ. ಅಯಂ ಪುರುಷ ಅಂದರೆ ಈ ಅಪರೋಕ್ಷನಾದ ಆತ್ಮನು ಸ್ವಯಂ ಜ್ಯೋತಿರ್ಭವತಿ, ಅಲ್ಲಿ ಜ್ಯೋತಿ ಸ್ವರೂಪನಾಗಿ ಪ್ರಕಾಶ ಮಾಡ್ತಾನೆ. ಹಿಂಗೆ ಅವನದೇ ಬೆಳಕೈತಿ, ಮತ್ತೊಂದು ಎಲ್ಲಿದಿಲ್ಲ. ಈ ಜಾಗ್ರದಲ್ಲಿ ಹೊರಗಿನ ಸೂರ್ಯ ಚಂದ್ರಾದಿ ಎಲ್ಲ ಬೆಳಕು ಇದ್ರದ್ದೈತಿ, ಅದಕ್ಕೆ ಅದು ಗೊತ್ತಾಗೋದಿಲ್ಲ. ಅಲ್ಲಿ ಸ್ಪಷ್ಟ ಐತಿ, ಮತ್ತೊಂದು ಇಲ್ಲ ಅದ. ಹಾಂ, ಹಿಂಗೆ ಈ ರೀತಿ. ಇನ್ನು 120ನೇ ಪ್ರಶ್ನೆ, ಸ್ವಪ್ನಾವಸ್ಥಾಕ್ಕೆ ಕಹನೆಸೆ ಕ್ಯಾ ಸಿದ್ಧ ಭಯ? ಈ ಸ್ವಪ್ನಾವಸ್ಥೆ ಹೇಳೋದ್ರಿಂದ ಏನು ಸಿದ್ಧ ಆಯ್ತಪ್ಪ? स्वप्नावस्था होवा तिसको भी मैं जानता हूँ, जागृत अवस्था विषय न हो तिसके अभाव को भी मैं जानता हूँ. याते स्वप्नावस्था मैंने और मेरी नहीं, ये सूक्ष्म देह के आगे चला था. हाँ आಯ್ತು. इस रीति से ಸ್ವಪ್ನಾವಸ್ಥಾ का मैं ಸಾಕ್ಷಿ हूँ. ಈ ರೀತಿಯಾಗಿ ಸ್ವಪ್ನಾವಸ್ಥೆಗೆ ಕೂಡ ನಾನು ಸಾಕ್ಷಿ ಇದ್ದೇನೆ ಅಂಥೇಳಿ ಆತ. ಇನ್ನು सुषुप्ति अवस्था का मैं साक्षी हूँ. इन सुषुप्ति अवस्था सुषुप्ति अवस्थೆಗೆ ನಾನು ಸಾಕ್ಷಿ ಇದ್ದೇನೆ. 121ನೇ ಪ್ರಶ್ನೆ, ಸುಷುಪ್ತಿ ಅವಸ್ಥಾ ಸು ಕ್ಯಾ ಹೈ? ಸುಷುಪ್ತಿ ಅವಸ್ಥಾ ಅಂತಂತಾರಲ್ಲ, ಸುಷುಪ್ತಿ ಅವಸ್ಥಾ ಅಂದ್ರೆ ಏನು? उत्तर, पुरुष जब निद्रा से जाग के उठे तब सुषुप्ति विषय अनुभव किए सुख और अज्ञान का स्मरण करके कहता है. निद्ದೆ ಮಾಡಿ ಎದ್ದವ ಏನು ಹೇಳ್ತಾನು ಅಂದ್ರೆ, ಆ ಸುಷುಪ್ತಿಯಲ್ಲಿ ಅನುಭವ ಮಾಡಿದ್ದು ಸುಖ ಮತ್ತು ಅಜ್ಞಾನ. ಅಂದರೆ ಇಲ್ಲಿವರೆಗೆ ಸುಖವಾಗಿ ಮಲಗಿದ್ದೆ ಅನ್ನೋದರಿಂದ ಸುಖ ಅನುಭವಿಸ್ಯಾನ, ಏನೂ ಗೊತ್ತಿಲ್ಲ ಅಂದ್ರೆ ಅಜ್ಞಾನವನ್ನು ಅನುಭವ ಮಾಡ್ಯಾನ. ಹಿಂಗೆ ಈ ರೀತಿ ಅದನ್ನು ಸ್ಮರಣ ಮಾಡಿ ಹೇಳ್ತಾನೆ. जो आज मैं सुख से सोया था और कुछ भी न जानता हुआ, सुखವಾಗಿ ಮಲಗಿದ್ದೆ, ಏನನ್ನು ತಿಳಿಲಿಲ್ಲ. ये सुख और अज्ञान का प्रकाश साक्षी चेतन रूप अनुभव के जिस विषय होवे
ಆದರೆ ಈ ರೀತಿ ಹೇಳಬೇಕಾದ್ರೆ ಅದು ಅವನಿಗೆ ಏನಾಗೈತೆ ಸ್ಮರಣ ಕರ್ಕೆ ಕಹಾಯ ಸ್ಮರಣ ಮಾಡಿ ಹೇಳ್ಯಾನ. ಸ್ಮರಣ ಮಾಡಿ ಹೇಳ್ಯಾನ ಅಂದ್ರೆ ಏನು ಅಂದ್ರೆ ಆ ಸುಸುಪ್ತಿಯ ಅನುಭವ ಹೇಳೋದು ಅದು ಅನುಭವ ಅಲ್ಲ, ಅದು ಸ್ಮೃತಿ ಐತಿ. ಆ ನಿದ್ರೆಯೊಳಗಿನ ಮಾತು ಸುಖವಾಗಿ ಮಲಗಿದ್ದೆ, ಏನೂ ಅರಿಯಲಿಲ್ಲ ಅಂತ ಹೇಳ್ತಾನೆ. ಅಂದ ಮೇಲೆ ಅಲ್ಲಿ ಅವ ಸುಖವನ್ನು ಅಜ್ಞಾನವನ್ನು ಅನುಭವ ಮಾಡ್ಯಾನ. ಆದರೆ ಹೇಳಕತ್ಯಾನಲ್ಲ ಇದು ಅದು ಅದು ಸ್ಮೃತಿ ಐತೆ ಅವನದು, ಹೌದಿಲ್ಲ? ಈಗ ಸಾಮಾನ್ಯವಾಗಿ ಇವತ್ತು ನಾನು ಕೆಲವೊಂದು ಈ ಜಾಗೃತ ಅವಸ್ಥೆ ಪದಕೃತಿ ಮಾಡಿ ಹಿಂಗೆಲ್ಲ ಇವು 3 ಅವಸ್ಥೆಗಳ ಬಗ್ಗೆ ಹೇಳಿದ್ವಿ, ಮತ್ತು ದೃಷ್ಟಿ ಸೃಷ್ಟಿವಾದ ಹೇಳಿದ್ವಿ, ಇವೆಲ್ಲ ಹೇಳೇವಿಲ್ಲ. ಹಾಂ, ಇದು ಹಿಂದಿಗಡೆ ನಾಳೆ ನಿಮಗೆ ಹಿಂಗೆ ಹೇಳಿದ್ರು ಅಂತ ನೆನಪಾಕತಿ. ನೆನಪಾಯ್ತಂದ್ರೆ ಅದಕ್ಕೇನು ಅನ್ನಬೇಕು? ಈಗ ಸದ್ಯ ನೀವು ಈಗೇನು ಕೇಳಿರಿ ಇದು ಅನುಭವ ತಾರೆ ಇದಕ್ಕೆ. ಮತ್ತೀಗ ನೀವು ನಾಳೆ ಇದೇ ವಿಷಯನೇ ಏನೇನು ಹೇಳಿದರು ಅಂತೇನು ಅಲ್ಲಿ ನೀವು ಅದನ್ನು ನೆನಪು ಮಾಡ್ಕೋತೀರಲ್ಲ, ಅದು ಅನುಭವ ಅಲ್ಲ, ಅದು ಸ್ಮೃತಿ. ಅದು ಹಾಂ, ಯಾಕಂದ್ರೆ ಅನುಭವ ವರ್ತಮಾನ ಸಂಬಂಧಿ ಇರ್ತೈತಿ, ಪ್ರೆಸೆಂಟ್ ಟೆನ್ಸ್. ಅನುಭವ ಅನ್ನೋದು ವರ್ತಮಾನ ಕಾಲದಲ್ಲಿ ಇರ್ತೈತಿ, ಸ್ಮೃತಿ ಪಾಸ್ಟ್ ಟೆನ್ಸ್. ಹಾಂ, ಆದ್ದರಿಂದ ಇನ್ನೊಂದು ಸ್ಮೃತಿ ಆಗಬೇಕಾದ್ರೆ ಹಂಗಾಗಂಗಿಲ್ಲ. ಅದು ಈಗ ನೀವು ಅನುಭವಿಸಿರಿ ಇದನ್ನು, ನಾ ಹೇಳಿದ್ದನ್ನು ಅಂದ್ರೆ ತಿಳ್ಕೊಂಡಿರಿ, ಹೌದಲ್ಲ? ಅನುಭವಿಸಿರಿ ಅಂದ್ರೇನು, ನಾ ಹೇಳಿದ್ದನ್ನು ತಿಳ್ಕೊಂಡಿರಿ. ಅದು ನಾ ಏನು ಹೇಳಿದೆ ಅನ್ನೋದು ಜ್ಞಾನ ಆಯ್ತು ನಿಮಗೆ, ಹಿಂಗೆ ಹೇಳಿದ್ರತ್ತ. ಅದು ಇದು ಈ ಅನುಭವಿಸಿದ್ದ ಅದು ಈಗ ಮತ್ತೆ ನೀವು ಇಲ್ಲಿದ ಎದ್ದು ಹೋಗುವಾಗ ಅದು ನಾಶ ಆಗಿಬಿಟ್ಟಿರ್ತೈತಿ. ನಾಶ ಆಗಿ ಅದು ಜ್ಞಾನಕ ಸೂಕ್ಷ್ಮ ಅವಸ್ಥಾಕು ಸಂಸ್ಕಾರಕೇ, ಅದು ಜ್ಞಾನದ ಸೂಕ್ಷ್ಮ ಅವಸ್ಥಾ ರೂಪದಿಂದ ಸಂಸ್ಕಾರ ಆಗಿ ಉಳ್ಕೋತೈತೆ ಅಂತಃಕರಣದಲ್ಲಿ, ಹೌದಿಲ್ಲ? ಆಮೇಲೆ ನಾಳೆ ನೀವು ಅದನ್ನು ಅದರ ಬಗ್ಗೆ ಏನಾದರೂ ಒಂದು ಸಂಬಂಧ ಸಾದೃಶ್ಯಗಳ ಬಗ್ಗೆ ಏನಾರ ಚಿಂತನೆ ಮಾಡಿದಿರಿ ಅಂದ್ರೆ ಆವಾಗ ಅದು ಸಂಸ್ಕಾರ ಉದ್ಭೂತ ಆಕತಿ. ಉದ್ಭೂತ ಆಗಿ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಈ ಸ್ಮೃತಿ ಲಕ್ಷಣ ಇದು. ಈ ರೀತಿ ಸ್ಮೃತಿ ಆಗಬೇಕಾದ್ರೆ ನೀವು ಅನುಭವಿಸಿದ್ದರಿಂದಲೇ ಅಲ್ಲಿ ಸ್ಮೃತಿ ಆಯ್ತು, ಹೊರತು ಅನುಭವ ಮಾಡಿದ್ದಿಲ್ಲ ಅಂದ್ರೆ ಸ್ಮೃತಿ ಆಗೋದಿಲ್ಲ. ಇದು ಹೆಂಗೆ ಐತೋ ಹಂಗೆ ನಿದ್ರೆಯಲ್ಲಿ ಆವಾಗ ನಾವು ಏನನ್ನಾದರೂ ಅಲ್ಲಿ ನಿದ್ರೆಯ ಇದು ಹೇಳ್ತೀವಿಲ್ಲ ನಾವು. ಹಾಂ, ಈಗ ಅಲ್ಲಿ ಸುಖವಾಗಿ ಮಲಗಿದ್ದೆ, ಏನನ್ನು ಅರಿಯಲಿಲ್ಲ ಅಂದ್ರೆ ಸುಖ ಮತ್ತು ಅಜ್ಞಾನ ಇವುಗಳ ಅನುಭವ ಅಲ್ಲಿ ಆಗೈತಂತನೇ ಈಗ ಅವಾಗ ಸ್ಮೃತಿ ಆಗೈತಿ. ಅಲ್ಲಿ ಅನುಭವಿಸಿದ್ದಿಲ್ಲ ಅಂದ್ರೆ ಈ ಜಾಗೃತದಲ್ಲಿ ಎದ್ದ ಮೇಲೆ ಸ್ಮೃತಿ ಆಗ್ಲಕ್ಕೆ ಬರೋಂಗಿಲ್ಲ, ಅದು ಹೌದಿಲ್ಲ? ಅನುಭವ ಆಗಿದ್ರನ್ನ ಅದು ಸ್ಮೃತಿ ಆಕತಿ. ಯಾಕಂದ್ರೆ ಅನುಭವಿಸಿದ್ದ ಅಂದ್ರೆ ಅದು ಸಂಸ್ಕಾರ ಉಳ್ಕೋತೈತಿ. ಸಂಸ್ಕಾರ ಉದ್ಭೂತ ಆಗೇನ ಸ್ಮೃತಿ ಆಕೈತಿ, ಹೌದಿಲ್ಲ? ಮತ್ತು ಅನುಭವ ಇಲ್ಲ ಅಂದ್ರೆ ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲ ಅಂದ್ರೆ ಸ್ಮೃತಿನೂ ಇಲ್ಲ. ಹಿಂಗೈತೆ ಅದ್ರ ಲೆಕ್ಕ. ಹಿಂಗೆ
ಅದಕ್ಕಾಗಿ ಇಲ್ಲಿ ಏನು ಹೇಳಲ್ಪಟ್ಟಿತ್ತು ಅಂತಂದ್ರೆ पुरुष जब निद्रा से उठ के कहता है सुसुप्ति विषय अनुभव किए सुख और ज्ञान का स्मरण करके कहता है आज मैं सुख से सोया था कछु भी जानता नहीं। ये सुख और अज्ञान का प्रकाशक साक्षी चेतन रूप अनुभव से जिस विषय होवे ಅಂದ್ರೆ ಅಲ್ಲಿ ಈ ಸುಖ ಮತ್ತು ಆ ಅಜ್ಞಾನ ಇವುಗಳನ್ನು ಆ ಪ್ರಕಾಶ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಲ್ಲಿ ಸಾಕ್ಷಿ ಚೇತನ, ಅದು ಸಾಕ್ಷಿ ಚೇತನ ಅಂದ್ರೆ ಈ ಮೂರು ಅವಸ್ಥೆಗಳಿಗೆ ಸಾಕ್ಷಿ. ಮತ್ತು ಇದಕ್ಕೆ ಪ್ರಾಜ್ಞೆ ಜೀವನ ತೇಳ್ಗಿಳಿ ಹೌದಿಲ್ಲ, ಸುಸುಪ್ತಿಯೊಳಗೆ ಪ್ರಾಜ್ಞೆ ಜೀವದಾನ ಅವ ಅಲ್ಲ, ಅವನು ಸುಳ್ಳೆ. ಹಾಂ, ಅವನಿಗೂ ಒಬ್ಬ ಸಾಕ್ಷಿ ಅದಾನ, ಅವ ಜೀವ ಸಾಕ್ಷಿ, ಅವ ಕಾರ್ಯ ಸಾಕ್ಷಿ. ಹಿಂಗಲ್ಲ, ಅದಕ್ಕೆ ಬರೀ ಒಂದು ಕಲ್ಲ ಅವು ಮೂರು ಅವಸ್ಥೆಗೆ ಒಬ್ಬೊಬ್ಬ ಅಭಿಮಾನಿ ಅದಾನ. ಅವ ಜೀವ, ಜೀವ ಬೇರೆ ಸಾಕ್ಷಿನೇ ಬೇರೆ. ಹಿಂಗಲ್ಲ ಅಂದ್ರೆ ಜೀವನಿಗೂ ಸಾಕ್ಷಿ. ಹಾಂ, ಹಿಂಗೆ ಕೂಟಸ್ಥಂದ್ರೆ ಕರೆಕ್ಟ. ಕೂಟಸ್ಥಂದ್ರು ಸಾಕ್ಷಿ ಅಂದರು ಆತ್ಮ ಅಂದರು ಒಂದೇ. ಹೀಗದ. ಇನ್ನು ಹಾಂ ಏನಾಯಿತು, सुख अज्ञान का प्रकाश साक्षी चेतन रूप अनुभव से जिस विषय होवे ऐसे जो बुद्धि की विलय अवस्था सो सुसुप्ति अवस्था. ಇಂಥ ಯಾವ ಬುದ್ಧಿಯ ವಿಲಯ ಅವಸ್ಥಾ ಅಂದರೆ ಬುದ್ಧಿ ಸುಸುಪ್ತಿಯಲ್ಲಿ ಲಯ ಆಗಿರ್ತೈತಿ. ಲಯ ಅಂದರೆ ಕಾರಣ ಸ್ವರೂಪ ಆಗಿಬಿಡುದು. ಕಾರ್ಯಸ್ಯ ಕಾರಣೇ ಸಮಾವೇಶ ಲಯ. ಅದು ಅರ್ಧಂಬರ್ಧಾನೆ. ಕಾರ್ಯಸ್ಯ ಕಾರಣೇ ಸಮಾವೇಶ ಲಯ. ಕಾರ್ಯವು ಇದು ಇದು ಸಂಸ್ಕೃತ, ಅದು ಕಾರ್ಯಸ್ಯ ಕಾರಣೇ ಸಮಾವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಸಮಾನತೆ ಅಂದರೆ ಒಂದಾಗಿರುವುದಕ್ಕೆ ಲಯ ಅನ್ನುತ್ತಾರೆ. ಹೇಗೆ ಯಾಕಂದ್ರೆ ಬುದ್ಧಿ ಅನ್ನೋದು ಅಜ್ಞಾನದ ಕಾರ್ಯ ಐತೆ. ಅದು ಈಗ ಇಲ್ಲೊಂದು ಮಾತು, ಜಾಗೃತದಲ್ಲಿ ಸುಖ ದುಃಖ ಆಗ್ತಾವಲ್ಲ, ಜಾಗೃತದಲ್ಲಿ ಸುಖ ದುಃಖ ಆಗುವಾಗ ನಾ ಏನು ಹೇಳಿದ್ನಿ ಗೊತ್ತದ? ನಿನ್ನಂಥ ಬುದ್ಧಿಗೇಡಿನೇ ಅವನಿಲ್ಲ. ಹಾಂ, ಆಗ ನಿನಗೆ ಯಾಕಂತೇನ ಅಂದ್ರೆ ನೀ ಶಾಸ್ತ್ರ ಹೇಳ ನೀ ಆ ಪ್ರಮಾತ ಸಾಕ್ಷಿ ತಗೋ. ಉಪ್ಪರಾಟಿ ಹೇಳ್ತಾನ. ಇದು ಈ ವಿಚಿತ್ರ ಇದು. ಏನು ಗೊತ್ತಿಲ್ಲ ಮನುಷ್ಯ ಹೇಳಿದ್ರೆ ಮತ್ತೆ ಗೊತ್ತಿಲ್ಲ, ಅವ ಹೇಳ್ತಾನೆ ಬಿಡ. ಇವು ಮೊದಲು ನಂತರ ಶಾಸ್ತ್ರ ಕೇಳ್ಯಾನ, ಮತ್ತೀಗ ಅಲ್ಲೆಲ್ಲಿ ಹೇಳ್ತಾನೆ. ಹೇಳೋ ಮನುಷ್ಯ ಹಿಂಗೆ ಉಪ್ಪರಾಟಿ ಹೇಳ್ತಾನಂದ್ರೆ ಮತ್ತೆ ಇನ್ನು ಅವ್ರ ಮುಂದೆ ಏನು ಮಾಡ್ತಾನೋ ದೇವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬಳ್ಳಿಗುಳ್ಳರು ಕೂಡಿ ಹಳ್ಳವನ್ನು ಬಿದ್ದಂತೆ ಅಂತ ಹೇಳ್ತಾರೆ. ಅವಕ್ಕೂ ಗೊತ್ತಿರಂಗಿಲ್ಲ ಏನು ಹೊಡಿಗಾಳಿ. ಹಿಂಗೆ ಅಲ್ಲ, ಸುಖ ದುಃಖ ಪ್ರಮಾತ ಭಾಷೆತನು ಸಾಕ್ಷಿ ಭಾಷೆ ನಾ ಇವತ್ತ ಹೇಳೇನಿ. ಅದಕ್ಕೆ ಈ ಜಾಗೃತದಲ್ಲಿ ಆಗುವ ಸುಖ ದುಃಖಗಳು ಸಾಕ್ಷಿ ಭಾಷ್ಯ. ಸುಸುಪ್ತಿಯ ಸುಖ ಅಜ್ಞಾನ ಇವು
ಹಾಂ, ಇವು ಸಾಕ್ಷಿ ಭಾಷೆನೇ ತಿಳಿತಾನೆ. ಯಾಕ ಅವು ಸುಸುಪ್ತಿಯಲ್ಲಿ ಆಗತಕ್ಕಂಥವು ಅವು ಅವು ಏನದಾವಲ್ಲ ಸುಖ ಅಜ್ಞಾನ ಮತ್ತು ಜಾಗೃತದಲ್ಲಿ ಆಗುವ ಸುಖ ದುಃಖ ಇವು ಸಾಕ್ಷಿ ಭಾಷ್ಯ, ಅವು ಸಾಕ್ಷಿ ಭಾಷೆನ. ಮತ್ತು ಎರಡೂ ಒಂದ ಅದು ಅಲ್ಲ, ಮತ್ತು ಭೇದ ಏನು? ಹಾಂ, ಬ್ರಹ್ಮಜ್ಞಾನದ ಅನುಭವ ಅಂತ ಹೇಳ್ತಾರೆ. ಹಾಂ, ಸುಸುಪ್ತಿ ಒಳಗೆ ಆದದ್ದು ಬ್ರಹ್ಮಾನಂದದ ಅನುಭವ ಸಮ ಆಯ್ಕೆ ಏನು ತಿಳ್ಕೊಂಡು ಉಪಮಾ ಕೊಡ್ತಾರೆ. ಸುಸುಪ್ತದೊಳಗೆ ನಾ ಕೇಳಿದ್ದೇ ಬೇರೆ, ನೀ ಹೇಳೋದು ಬೇರೆ. ಅದು ಸಾಕ್ಷಿ ಭಾಷೆ, ಇದು ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ಅನ್ನುವಲ್ಲಿ ಸಮಾನ ಆಯಿತು, ಮತ್ತು ಭೇದ ಏನು? ಎಲ್ಲಿ ಬ್ರಹ್ಮಜ್ಞಾನ ತಂದೀನಿ? ಸುಸುಪ್ತಿಯಾಗಿ ಬ್ರಹ್ಮಜ್ಞಾನ ಹೇಳ್ತೀಯಾ? ಏನು ಇಲ್ಲಿ ಜಾಗೃತದಾಗ ಬ್ರಹ್ಮಜ್ಞಾನ ಹೆಂಗೆ ಏನು ಎಲ್ಲಿ ತಂದೆ ಅದನ್ನು? ಅಲ್ಲಿ ಇಲ್ಲಿ ಅಂತಃಕರಣ ಇರಂಗಿಲ್ಲ, ಅಲ್ಲಿ ಅಂತಃಕರಣ ಬುದ್ಧಿ ಅಲ್ಲಿ ಎರಡು ಕೂಡಿದಾಗಿ. ಕರೆಕ್ಟ್. ಬುದ್ಧಿ ಇಲ್ಲಿ ಜಾಗೃತದಲ್ಲಿ ಸುಖ ದುಃಖ ಅನುಭವಿಸುವಾಗ ಬುದ್ಧಿ ಐತಿ, ಸುಸುಪ್ತಿಯಲ್ಲಿ ಬುದ್ಧಿ ಇರಂಗಿಲ್ಲ. ಇದೇ ಭೇದ ಐತಿ, ತಿಳಿತಾ? ಹಾಂ, ಸಾಕ್ಷಿ ಭಾಷೆನೂ ಎರಡು ಸಮಾನ. ಮತ್ತು ಇದು ಭೇದ ಏನು ಅಂತ ಕೇಳಿದ್ರೆ ಅಂದ್ರೆ, ಇಲ್ಲಿ ಜಾಗೃತದಲ್ಲಿ ಬುದ್ಧಿ ಇರ್ತೈತಿ, ಸ್ವಪ್ನದಲ್ಲಿ ಬುದ್ಧಿ ಇರಂಗಿಲ್ಲ. ಇದೇ ಭೇದ ಐತಿ. ಅದು ಸ್ಪಷ್ಟ ಮಾಡ್ತೈತಿ. ಹಿಂಗದ ಹಿಂಗೆ ಇನ್ನು ಹಿಂಗೆ ಹೇಳ್ಬೇಕು. ಹಾಂ, ಇಲ್ಲಿ ನಿಜಗುಂಡ್ರು ಒಂದು ಮಾತು ಹೇಳ್ತಾರಲ್ಲ, ಬೇರೆ ಅಂದ ಈಗ ನಡೆದದ್ದು ಅದೇ ವಿಷಯ ಐತಿ. ಅದು ಮೂರು ಅವಸ್ಥೆಗಳ ಬಗ್ಗೆ ಐತಿಲ್ಲ. ನಿಜಗುಂಡ್ರು ಅಂತಾರೆ, ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವ, ಕನಸಿನೊಳಿಲ್ಲವ ನೆನಸು ನಿದ್ರೆ. ತನಿ ನಿದ್ರೆಯೊಳು ಮತ್ತೆ ನೆನಸು ಕನಸುಗಳಿಲ್ಲ, ವನಿತನನುಭವಿಸ ಅನುಭವಿಪ ನೀನಹುದರಿಂದ. ನಿನ್ನೋಳಿಹುದು ಸತ್ಯ ಪದವದನ ಅನುಭವದಿ ನೋಡು ಮನುಜ, ನೀನ ಹೇ ಮುಕ್ತನು ಅಂತ ಜ್ಞಾನ ಪ್ರತಿಪಾದನದಲ್ಲಿ ಹೇಳಿದ್ದಾರೆ. ಅಂದರೆ ಏನು ಹೇಳಿದಂಗೆ ಆತು? ನೆನಸಿನೊಳಗೆ ನಿದ್ರೆ ಕನಸುಗಳು ಇಲ್ಲ, ಕನಸಿನೊಳಿಲ್ಲವ ನೆನಸು ನಿದ್ರೆ. ತನಿ ನಿದ್ರೆಗಳು ಮತ್ತೆ ನೆನಸು ಕನಸುಗಳಿಲ್ಲ, ಅಂದರೆ ಒಂದರೊಳಗೆ ಒಂದಿಲ್ಲ. ಅವು ವನಿತ ಎಲ್ಲವನ್ನು ಅನುಭವಿಸುವ ನೀ ಮಾತ್ರ ಅದಿ ಅಂತ ಹೇಳಿದ್ರೆ, ಇಲ್ಲಿ ಪ್ರಶ್ನೆ ಏನು ಅಂದರೆ, ಅವು ಒಂದರಾಗ ಒಂದಿಲ್ಲ. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲ, ಕನಸಿನೊಳಿಲ್ಲ ನೆನಸು ನಿದ್ರೆ, ಅದಿಲ್ಲ. ತನಿ ನಿದ್ರೆಯಳು ಮತ್ತು ನೆನಸು ಕನಸುಗಳು ಇಲ್ಲ ಅಂದ್ರೆ, ನಿದ್ದೆ ಹತ್ತಿದಾಗ ಇಲ್ಲ ಅಂತ ಹೇಳಿದ್ರು. ಈಗ ನಮ್ಮ ಅನುಭವದಾಗ ನಾ ಕೇಳ್ತೀನಿ, ನಿದ್ದೆ ಹತ್ತಲಾರ್ದ ಸ್ವಪ್ನ ಬೀಳ್ತತ್ತೇನು? ಹಾಂ, ಅವು ಒಂದು ಅವಸ್ಥೆ ಇರೋದಿಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತು ಇಲ್ಲಿ ನಿದ್ದೆ ಹತ್ತಲಾರ್ದ ಕನಸು ಬೀಳ್ತತ್ತೇನು ಹೇಳಂಗಾರ? ನಾ ಕೇಳೋದು ಬರೋಬ್ಬರಿ. ಹಾಂ, ನಾ ಬರೋಬ್ಬರಿನೇ ಕೇಳ್ತಿರ್ತೀನಿ ಹಂಗೆ. ಏಕದಮ್ ಇದು ಆಗುವಂಗೆ ಹೌದು ಅನ್ನೋ ಹಂಗೆ ಇರ್ತೈತಿ, ಕೇಳ್ತಿರ್ತೇನೆ ನಾ ಯಾವಾಗಲೂ. ಹೌದಾ ಇಲ್ಲ? ಅವರು ಒಂದ್ರಾಗ ಒಂದಿರಂಗಿಲ್ಲ ಅವ್ರು ಹೇಳ್ತಾರೆ.
ಮತ್ತು ಎಲ್ಲಿ ಮತ್ತು ಆ ನಿದ್ದೆ ಹತ್ತಿದಾಗ ಕಾಣಿಸ್ತಾನೆ. ಅದೇ ನಿದ್ದೆ ಹತ್ತಿದಾಗನ ಕನಸು ಬೀಳೋದು. ಮತ್ತು ನಿದ್ದೆ ಕನಸು ಕೂಡಿರ್ತಾವ ಇಲ್ಲ ಇಲ್ಲ ಅಂತ ಹೇಳ್ಯಾರ. ಹಾಂ ಅಂದ್ರೆ ಈಗ ಜಾಗ್ರ ಸುಸುಪ್ತಿಯ ಸಂಧಿ ಕಾಲದೊಳಗೆ ಸ್ವಪ್ನ ಗಾಢ ನಿದ್ರೆಯೊಳಗೆ ಜಾಗ್ರ ಸ್ವಪ್ನ ಸಂಧಿ ಕಾಲ ಸಂಧಿಕಾಲ ಏನು ಸಂಧಿಕಾಲ? ನಿಮ್ಮ ಮನೆ ಐತಿಲಿ ಸಂಧ್ಯಾಗನ ಬ್ರಹ್ಮಸೂತ್ರದೊಳಗೆ ಸಂಧ್ಯಾರಾಗಿ ಸೃಷ್ಟಿ ಅಂತ ಬ್ರಹ್ಮಸೂತ್ರದೊಳಗೆ ಹೇಳೈತಿ ಸಂಧೆ ಸೃಷ್ಟಿ ರಾಹಹಿ ಅಂತೇಳಿ ಬ್ರಹ್ಮಸೂತ್ರ. ಆದ್ರೆ ನೀ ಹೇಳ್ತಿ ಉಪರಾಟಿ. ನೀ ಏನು ಹೇಳ್ದಿ? ಅದು ಜಾಗ್ರ ಸುಸುಪ್ತಿಯ ಸಂಧಿ ಒಳಗೆ ಸ್ವಪ್ನ ಉತ್ಪತ್ತಿ ಆಗುತ್ತೆ. ನೋಡಿದೆ ಉಪರಾಟಿ ಮಾಡೋದು. ಜಾಗ್ರ ಸ್ವಪ್ನಗಳ ಸಂಧಿಯಲ್ಲಿ ಜಾಗ್ರ ಸುಸುಪ್ತಿ ನೀವು ಕೇಳ್ರೆ ಇದನ್ನು ಜಾಗ್ರ ಸುಸುಪ್ತಿ ನಡು ಸ್ವಪ್ನ ಇರಲಿ ಏನೇ ಇರಲಿ ಅದು ಏನು ಹೇಳ್ದದ್ದು ಕೇಳ್ರಿ ಅದನ್ನು ಏನು ಮೊದಲ ಹಂಗೆ ಅಂದ್ರೆ ಇವ್ರು ನೀವು ಕೇಳಿರಿಲ್ಲ ಮೊದಲ ಜಾಗ್ರ ಸ್ವಪ್ನ ಇಟ್ಟು ನನ್ನ ತಿರುಗಿ ಮಳ್ಳು ಮಾಡ್ತಾನೆ. ಏನು ಮಾಡ್ತಿ ಆ ಉಪರಾಟಿ ಹೇಳೋದು ತಾನೇ. ನಾ ಪ್ರಮಾಣ ಕೊಟ್ಟು ಹೇಳೇನೆ ಬ್ರಹ್ಮಸೂತ್ರದೊಳಗೆ ಸಂಧೆ ಸೃಷ್ಟಿ ರಾಹಹಿ. ಹಾಂ ಅದ ಇರಲಿ ಅಂದ್ರೆ ಇಲ್ಲಿ ಇಷ್ಟೇ. ಅದು ಅಲ್ಲಿನೂ ಏನೈತಲ್ಲ ಈಗ ಸ್ವಪ್ನ ಸುಷುಪ್ತಿ ನಿದ್ದೆ ಮತ್ತು ಸ್ವಪ್ನ ಎರಡೂ ಕೂಡೇ ಇರ್ತಾವೆ. ಹೌದಿಲ್ಲ? ನಿದ್ದೆ ಹತ್ತದ ಮೇಲೆ ಸ್ವಪ್ನ ಬಿಡ್ಬೇಕಲ್ಲ. ಕಾತ್ಲೆ ಆದಮೇಲೆ ಪಿಕ್ಚರ್ ತೊಳೋದು. ಇಲ್ಲಿ ಬೆಳಕಿತ್ತಂದ್ರೆ ಪಿಕ್ಚರ್ ಹೆಂಗೆ ಕಾಣ್ತೈತಿ? ಥಿಯೇಟ್ರದಾಗ ಬೆಳಕಿತ್ತಂದ್ರೆ ಪಿಕ್ಚರ್ ಕಾಣಂಗಿಲ್ಲ. ಕಾತ್ಲಿನ ಬೇಕಾ? ಕಾತ್ಲಿ ಆಗೇ ಆಮೇಲೆ ಪಿಕ್ಚರ್. ಹೌದಿಲ್ಲ? ಹಂಗೆ ನಿದ್ದೆ ಹತ್ತಿ ಇದು ಇರ್ತೈತಿ. ಅದಕ್ಕೆ ಅಲ್ಲಿ ಎರಡೂ ಒಂದರಲ್ಲೇ ಕಂಡ್ರು ಅವರು. ಅವು ಒಂದರೊಳಗೆ ಒಂದಿಲ್ಲ ಅಂತ ಹೇಳ್ತಾರಲ್ಲ ನಿಂತ್ಕೊಂಡ್ರು. ಅಂದ್ರೆ ಅಲ್ಲಿ ಭೇದ ಇಷ್ಟೇ. ಅಲ್ಲಿನೂ ಬುದ್ಧಿಯ ಭೇದವೇ ಐತಿ. ಹಾಂ, ಸ್ವಪ್ನದಲ್ಲಿ ಬುದ್ಧಿ ಇರ್ತೈತಿ, ಸುಸುಪ್ತಿಯಲ್ಲಿ ಬುದ್ಧಿ ಇರಂಗಿಲ್ಲ. ಆ ಸ್ವಪ್ನ ಬುದ್ಧಿ ಎಲ್ಲಿ ಐತಿ ಅಲ್ಲಿ ಅದು ಜಾಗ್ರದಲ್ಲಿ ಐತಿ, ಸ್ವಪ್ನದಲ್ಲಿನೂ ಐತಿ. ಬುದ್ಧಿಯನ್ನು ಮನಸ್ಸನ್ನು ಅಂತಃಕರಣ ಸಂಬಂಧಿ ಅದು. ಆದರೆ ಸುಸುಪ್ತಿಯಲ್ಲಿ ಯಾವುದೂ ಇರಂಗಿಲ್ಲ. ಹಿಂಗದ ಅಲ್ಲಿ ಯಾವುದೊಂದು ಇರಂಗಿಲ್ಲ. ಅದಕ್ಕೆ ಅವು ಎರಡೂ ಕೂಡಿ ನಮಗೆ ಕಂಡರೂ ಕೂಡ ಅಲ್ಲಿ ಇಲ್ಲಿ ಕಿಂಚಿತ್ ಸ್ವಲ್ಪ ಭೇದ ಐತಿ. ಭೇದ ಏನಪ್ಪ? ಅದು ಬುದ್ಧಿ. ಬುದ್ಧಿ ಇದ್ದರೆ ಸ್ವಪ್ನ ಅನ್ನಬೇಕು, ಬುದ್ಧಿ ಇಲ್ಲ ಅಂದರೆ ಸುಸುಪ್ತಿ ಅನ್ನಬೇಕು. ಇಷ್ಟ ಅಲ್ಲಿ ಸ್ವಪ್ನಕ್ಕೂ ಮತ್ತು ಸುಸುಪ್ತಿಗೂ ಭೇದ. ಯಾಕೆ ಇಲ್ಲಿ ಅದು ನಿದ್ದೆ ಹತ್ತದ ಮೇಲೆ ಕನಸಂದ್ರೆ ಕನಸಿನೊಳಗೆ ನಿದ್ಯಾಗನ ಕನಸೈತಿ ಅಂತ ನಮ್ಗೆ ಅನ್ನಿಸ್ತೈತಿ. ಸುಸುಪ್ತಿ ಅವಸ್ಥೆಯಲ್ಲೇ ಸ್ವಪ್ನ ಐತಿ. ಹೌದಲ್ಲ? ನಿದ್ದೆ ಹತ್ತದ ಮೇಲೆ ಬೀಳ್ಬೇಕಲ್ಲ ಕನಸು. ಆದರೂ ಕೂಡ ಅದರಲ್ಲಿ ಭೇದ ಏನಪ್ಪ? ಎರಡೂ ಒಂದ ಕೂಡಿ ಕಂಡ್ರು ಅದರಾಗ ಅಲ್ಲಿ ಭೇದ ಒಂದ್ರಾಗ ಒಂದು ಎಲ್ಲಿ ಅಂದ್ರೆ ಭೇದ ಅಂದರೆ ಬುದ್ಧಿಯ ಭೇದವೇ ಅಲ್ಲಿನೂ. ಬುದ್ಧಿ ಇದ್ದರೆ ಸ್ವಪ್ನ, ಬುದ್ಧಿ ಇಲ್ಲ ಅಂದರೆ ಸುಸುಪ್ತಿ. ಇಷ್ಟು ಹೇಳ್ತ. ಹಾಂ, ಜಾಗ್ರ ಸ್ವಪ್ನಗಳಲ್ಲಿ ಹ್ಞೂ ಇರ್ತೈತಿಲ್ಲ. ಹಾಂ, ಬುದ್ಧಿ ಇಲ್ಲ ಅಂತ ಹೇಳಿದ್ರು. ಹಂಗಲ್ಲ ಇಲ್ಲ, ಅವು ಕೇಳೋದು ಬರೋಬರಿ. ಇನ್ನೊಂದು ಅಂದ್ರೆ ಇಲ್ಲಿ ಭೇದ ಏನಂದ್ರೆ ಈಗ ಈ ಸ್ವಪ್ನದಲ್ಲಿ ಒಂದೇ ಅಂದ್ರೆ ಅಲ್ಲಿ ಇಲ್ಲಿ ಬುದ್ಧಿ ಅಂತ ಹೇಳಿದ್ದು ಅಲ್ಲಿ ಒಂದು ಸ್ಥೂಲ ದೃಷ್ಟಿಯಿಂದ
ಅದು ಮನಸ್ಸು ಅನ್ನೋದೇ ಇರ್ತೈತೆ ಅಲ್ಲಿ. ಯಾಕೆ ಅಂತಃಕರಣ ಸಂಬಂಧಿ ಇದು ವೃತ್ತಿ. ಅಂತಃಕರಣ ಒಂದೇ, ಅದು ಮನಸ್ಸು ಆಗೋದು ಬುದ್ಧಿ ಆಗೋದು ಅದು ಒಂದೇ ಐತೆ ಅದು. ಆದ್ದರಿಂದ ಮನಸ್ಸು ಹೇಳಿದ್ರು ಬುದ್ಧಿ ಹೇಳಿದ್ರು ಒಂದೇ ಐತೆ ಅದು. ಅದಕ್ಕಾಗಿ ಇಲ್ಲಿ ಇನ್ನೊಂದು ನೀನು ಅವ ಕೇಳಿದ್ದೇನೆಂದ್ರೆ, ಅವ ಕೇಳಿದ್ದು ಕರೆಕ್ಟ್ ಐತಿ. ಜಾಗ್ರತೆ ಈಗ ನಾವು ಇದರ ಬಗ್ಗೆ ಹೇಳಿದೀವಿ, ಸ್ವಪ್ನ ಸುಸುಪ್ತಿ ಬಗ್ಗೆ ಹೇಳಿದೀವಿ. ಮತ್ತು ಇಲ್ಲಿನೂ ಇರ್ತೈತಲ್ಲ ಬುದ್ಧಿ. ಈ ಜಾಗ್ರ ಸ್ವಪ್ನಗಳಲ್ಲಿ ಸ್ವಪ್ನದಲ್ಲಿ ಐತಿ ಬುದ್ಧಿ ಇದು ಐತಿ ಅಂತ ಹೇಳಲ್ಲ, ಹೌದಿಲ್ಲ? ಅಂದರೆ ಇಲ್ಲಿ ವಾಸ್ತವಿಕವಾಗಿ ಇಲ್ಲಿ ಒಂದೇ ಬುದ್ಧಿದು ಮ್ಯಾಲೆ ಏನಿಲ್ಲ, ಅಲ್ಲಿ ಒಂದೇ ಇರ್ತೈತಿ. ಸ್ವಪ್ನದಲ್ಲಿ ಮನಸ್ಸು ಒಂದೇ ಇರ್ತೈತಿ. ಭೇದ ಅಂದ್ರೆ ಅವ್ನು ಕೇಳಿದ ಜಾಗ್ರಕ್ಕೂ ಸ್ವಪ್ನಕ್ಕೂ ಏನು ಭೇದ ಅಂತ ಕೇಳ್ಯ ನಾವು ಕೇಳ್ತಾ. ಅವ್ನು ಕೇಳಿದ್ರೆ ತಾತ್ಪರ್ಯ ಬರೋಬ್ಬರಿ ಗೊತ್ತಿರ್ತೈತೆ ನಮಗೆ ಏನು ಕೇಳ್ಯ ನಾವು. ಇಲ್ಲಿ ಇರೋ ಭೇದ ಅದು ಸ್ವಪ್ನ ಸುಸುಪ್ತಿದಾತ. ಇಲ್ಲಿ ಜಾಗ್ರ ಸ್ವಪ್ನದ ಬಗ್ಗೆ ವಿಚಾರ ಮಾಡಿದ್ರೆ ಮತ್ತು ಎರಡೂ ಸೇಮ್ ಆಗ್ತಾವಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಮನಸ್ಸು ಅಥವಾ ಬುದ್ಧಿ ಅಲ್ಲಿ ಜಾಗ್ರದಲ್ಲಿ ಐತಿ, ಸ್ವಪ್ನದಲ್ಲಿನೂ ಐತಿ. ಇದ್ದರೂ ಕೂಡ ಭೇದ ಏನು ಅಂತ ಕೇಳಿದರೆ, ಅಲ್ಲಿ ಸ್ವಪ್ನದಲ್ಲಿ ಕೇವಲ ಮನಸ್ಸು ಒಂದೇ ಇರ್ತೈತಿ, ಮತ್ತೊಂದು ಏನೂ ಇರೋಂಗಿಲ್ಲ. ಅಲ್ಲಿ ಒಂದೇ ಮನಸ್ಸು ಅಷ್ಟೆಲ್ಲ ರಚನೆ ಮಾಡ್ತಿರ್ತೈತೆ ಅದು. ಅದು ಸ್ವಂತ, ಅದು ಏನೋ ಪಿಕ್ಚರ್ ಸ್ವಂತ ಪಿಕ್ಚರ್ ತೆಗಿತಾರಲ್ಲ ಅದು ಹಂಗದು ಎಲ್ಲ ತಯಾರು ಮಾಡೋದು ಅದು ಸ್ವಪ್ನದಲ್ಲಿ. ಆದರೆ ಜಾಗ್ರದಲ್ಲಿ 14 ತ್ರಿಪುಟಿಗಳು ಇರ್ತಾವೆ. ಭೇದಿದು ನೀ ಕೇಳಿದ ಭೇದ ಏನು ಭೇದ ಅಂದ್ರೆ, ಜಾಗ್ರತದಲ್ಲಿ ಆ ಮನ ಅಥವಾ ಬುದ್ಧಿ ಬಿಡು ಅಲ್ಲದ 14 ತ್ರಿಪುಟಿಗಳಿರ್ತಾವೆ. ಇಲ್ಲಿ ಏನೂ 14 ತ್ರಿಪುಟಿ ಇರೋಂಗಿಲ್ಲ, ಬರೀ ಒಂದು ಮನಸ್ಸು ಇರ್ತೈತಿ. ಇದು ಭೇದ. ಹೆಂಗೆ ಆಯ್ತು. ಅಂದರೆ ಇನ್ನೊಂದು ಅಲ್ಲಿ ಇದಕ್ಕೆ ಅಂದ್ರೆ ಈ ಸ್ವಪ್ನ ಮತ್ತು ಸುಸುಪ್ತಿಯ ಬಗ್ಗೆ ಹೇಳ್ಕೊಂಡು ಬಂದಿದ್ವಿ ಅಲ್ಲ, ಅಲ್ಲಿ ಎರಡೂ ಕೂಡೇ ಕಾಣ್ತಾವೆ. ಅವು ಕೂಡಿದರೂ ಕೂಡ ಅಲ್ಲಿ ಭೇದ ಐತಿ ಅನ್ನೋದು ಒಂದು ಬುದ್ಧಿ ಭೇದ ಹೇಳಿದ್ವಿ ಅವತ್ತು, ಹೌದಲ್ಲ? ಬುದ್ಧಿ ಭೇದ ಮನಸ್ಸಿನ ಭೇದ ಐತಿ. ಇನ್ನೊಂದು ನಿಮ್ಮ ಅನುಭವಕ್ಕೆ ಬರಬೇಕಂದ್ರೆ ಒಂದು ದೃಷ್ಟಾಂತದಿಂದನೂ ನಿಮ್ಗೆ ಅದು ಒಂದರದಾಗ ಎರಡು ಹೆಂಗಿರ್ತಾವೆ ಅದು ಹಿಂಗೆ ಸಂಶಯ ಬಂದರೆ, ಒಂದು ಇದರಾಗ ಎರಡು ಹೆಂಗಿರ್ತಾವೆ ಅಂದ್ರೆ, ಒಂದು ಗ್ಲಾಸ್ ತೊಗೊಂಬರ್ರಿ, ಅದರಾಗ ಗ್ಲಾಸಿನಾಗ ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಬರ್ರಿ. ಅರ್ಧ ಗ್ಲಾಸ ನೀರು ತೊಗೊಂಬರ್ರಿ, ಮತ್ತು ಒಂದಿಷ್ಟು ಎಣ್ಣೆ ತೊಗೊಂಬರ್ರಿ. ನಾ ಒಂದು ಗ್ಲಾಸಿನೊಳಗೆ ನೀರನ್ನು ಹಾಕ್ತೀನಿ, ಎಣ್ಣೆನೂ ಹಾಕ್ತೀನಿ, ನಿಮಗೆ ದೀಪ ಹಚ್ಚಿ ತೋರಿಸ್ತೀನಿ. ಇಂಪಾಸಿಬಲ್. ಅಲ್ಲಿ ಸ್ಪಷ್ಟ ಕಾಣ್ತೈತೆ, ಅದು ನೀರು ಕೆಳಭಾಗದಲ್ಲಿ ನೀರು ಮೇಲೆ ಐತಿ, ಮ್ಯಾಲೆ ಎಣ್ಣೆ ದೀಪ ಮೇಲೆ ಐತಿ, ಒಂದೇ ಗ್ಲಾಸ್ನಾಗ ಐತಿ. ಈ ರೀತಿಯಲ್ಲಿ ಸ್ವಪ್ನ ಸುಸುಪ್ತಿಗಳು ಒಂದೇ ಕಂಡ್ರು. ಯಾಕೆ ನಿದ್ದೆ ಹಚ್ಚಿದಾಗ ಹಿನಿಂದಿಗಳೇ ಸ್ವಪ್ನ ತೋರ್ತೈತೆ, ಹೌದಲ್ಲ? ಆದರೂ ಕೂಡ ಈ ಗ್ಲಾಸಿನಲ್ಲಿ ಹೆಂಗೆ ವಿಲಕ್ಷಣತೆ ಐತೋ ಹಂಗಲ್ಲಿ ದೃಷ್ಟಾಂತ ಬರೋಬರಿ ಎಕ್ಸಾಂಪಲ್. ನೆಟ್
122ನೇ ಪ್ರಶ್ನೆ. सुसुप्ति अवस्था विषय जीव का स्थान, वाचा, भोग, शक्ति, गुण और सुसुप्ति के अभिमानी ते जीव का नाम क्या है? ಅಂದ್ರೆ ಸುಸುಪ್ತಿಯ ಉಪಕರಣಗಳು ಏನೇನು ಅಂತ ಕೇಳಿದಾಗ ಆವಾಗ ಅವ್ರು ಹೇಳ್ತಾರೆ, ಸುಸುಪ್ತಿ ಅವಸ್ಥಾ ವಿಷಯ ಜೀವ ಕಾ ಹೃದಯ ಸ್ಥಾನ. ಜಾಗರದಲ್ಲಿ ಜೀವ ನೇತ್ರದಲ್ಲಿದ್ದ, ಸ್ವಪ್ನದಲ್ಲಿ ಕಂಠದಲ್ಲಿದ್ದ, ಈಗ ಹೃದಯ ಸ್ಥಾನದಲ್ಲಿರ್ತಾನೆ. ಅಲ್ಲಿ ಪಶ್ಯಂತಿ ವಾಚ. ಆಗಲೇ ಏನು ಹೇಳ್ತೀವಿ? ಮಧ್ಯಮ ವಾಚ. ಪರ ಪಶ್ಯಂತಿ ಮಧ್ಯಮ. ಹಾಂ, ಪರಾವಾಣಿ ತುರ್ಯಾವಸ್ಥಾದಾಗ ಕೇಳ್ತದ್ರಿ. ಪರಾವಾಣಿ ತುರ್ಯಾವಸ್ಥಾದಾಗ ಕೇಳ್ತೈತಿ. ನಿದ್ರೆಯೊಳಗೆ ಪಶ್ಯಂತಿ, ಸ್ವಪ್ನದಾಗ ಮಧ್ಯಮ, ಜಾಗೃತ ವೈಖರಿ. ಕೇಳ ಅವೇನು ಹೇಳಿ ಕೇಳಿದ್ರೆ ಇನ್ನೊಮ್ಮೆ ಹೇಳ್ಬಾರ್ದು ದೂರ. ಹಾಂ, ಒಂದೊಂದು ಅವಸ್ಥೆಗೆ ಒಂದೊಂದು ವಾಣಿ ಹೇಳ್ತಾ ನಾವು. ಅದೇ ಅಂದ್ರೆ ಹೆಂಗೆ ಹೇಳಿ ತುರ್ಯಾವಸ್ಥೆ ಒಳಗ್ರಿ ಧ್ಯಾನದ ಅನುಭವ ಅದನ್ನ ಹೇಳ್ಕೊಂಡ್ರಪ್ಪ. ತುರ್ಯಾವಸ್ಥೆ ಒಳಗ ಪರಾವಾಣಿ ಕೇಳ್ತದ, ಹಾಂ ಅದು ಅನಾಹುತ. ಹಾಂ, ಆನಂತರ ಇದು ಸುಸುಪ್ತಿ ಅವಸ್ಥೆಯೊಳಗ ಈ ಪಶ್ಯಂತಿ ಯಾವ್ದು ಇದು ಪಶ್ಯಂತಿ ವಾಗಿದೆ. ಸ್ವಪ್ನದೊಳಗೆ ಮಧ್ಯಮ, ಜಾಗೃತ ಅವಸ್ಥೆಯೊಳಗೆ ವೈಖರಿ ವಾಗಿದೆ. ಹಿಂಗೆ ಯೋಗ ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಹೇಳ್ತೈತಿ. ಯೋಗದಾಗ ಇದನ್ನು ಹೇಳಿದೆ. ಯೋಗೇನು ಯೋಗ ವೇದಾಂತ ಒಪ್ಪೋದಿಲ್ಲ ಅದನ್ನು. ಯೋಗ ಒಂದು ದ್ವೈತವಾದಿ ಶಾಸ್ತ್ರನೇ ಅದು. ಹಾಂ, ಯೋಗ ನಮ್ಮ ಅಂತಃಕರಣ ಶುದ್ಧಿಗಾಗಿ ನಾವು ಅದನ್ನು ಗ್ರಹಣ ಮಾಡ್ಬೋದು, ಖಾಲಿ ಅಂತಃಕರಣದ ಚಂಚಲತೆ ಕಳೆಯುವ ಸಲುವಾಗಿ ಅಷ್ಟೇ ಅಲ್ವಾ ನೀನು. ಈಗ ನಿಂದು ಈಗ ನೀ ಯಾವ್ಯಾವ ಹೇಳಿದೆ? ಇನ್ನೇನು ಹೇಳ? ಪರಾ ಪಶ್ಯಂತಿ ಎಲ್ಲೆಲ್ಲಿ ಹತ್ತಿದೇವನ್ನ? ಹಾಂ ಹಾಂ ಪಶ್ಯಂತಿ ಬಂದು ಸುಸುಪ್ತಿಯಲ್ಲಿ ಹಾಂ ಸುಸುಪ್ತಿಯಲ್ಲಿ, ಮಧ್ಯಮ ಬಂದು ಇದ್ರೊಳಗೆ ಹೆಚ್ಚಿರಪ್ಪ ಸ್ವಪ್ನಾವಸ್ಥೆಯಲ್ಲಿ, ಹಾಂ ವೈಖರಿ ಬಂದು ಜಾಗ್ರಾವಸ್ಥೆ. ಅಲ್ಲ ಏನೋ ಹೇಳ್ಬಿಡ ಅದನ್ನೇನು ಅಂದ್ರೆ ಈಗ ನೋಡು, ಈಗ ಇಲ್ಲಿ ಅದು ಈಗ ನೀವು ಹೇಳೋದು 3 ಅವಸ್ಥೆಗಳ ಬದಲಿ ಪ್ರಕಾರ ಹೇಳ್ತಾನವ. ಈಗ ಶಾಸ್ತ್ರ, ನಮ್ಮ ವೇದಾಂತ ಶಾಸ್ತ್ರ ಏನು ಹೇಳ್ತೈತೆ ಗೊತ್ತೇನ? ಹಾಂ, 3 ಅವಸ್ಥೆಗಳು ಬೇರೆ ಅಂತ. ಇಲ್ಲ ಅಂತೂ ಇರಲಿ, ಅವ್ರು ಒಂದು ಜೋಡಣೆ ಮಾಡ್ಯಾರ ಇಲ್ಲ ಅದು ಲೆಕ್ಕದಿಂದ ತಿಳ್ತಾ. ಆದ್ರೆ ಅದು ಪಶ್ಯಂತಿ ಅಂದ್ರೆ ಈಗ ಸದ್ಯ ಅದು ಏನಾಕತ್ತೆ ಅಂದ್ರೆ ಅದು ವಾಸ್ತವಿಕ. ನಾ ಈಗ ಒಂದು ಮಾತು ಹೇಳಬೇಕಂತ ಅಂತೀನಲ್ಲ, ಆ ಹೇಳಬೇಕಂದಾಗ ತಯಾರಲ್ಲಿ ಆಕತಿ. ಹಾಂ, ಅದು ರೂಪಾಂತರ ಹೊಂದ್ಕೋತ ಬರ್ತೈತಿ. ಹಿಂಗೆ ರೂಪಾಂತರ ಹೊಂದ್ಕೋತ ಬಂದು ಬಾಯಿಂದ ಹೊರಗೆ ಬೀಳ್ತೈತಿ. ಮತ್ತು ನೀ ಇವು ಅವು ಎಲ್ಲಿ ಏನು ಸುದ್ದಿ ಹಿಂಗೆ ಅದು ಶಾಸ್ತ್ರ, ನಮ್ಮ ವೇದಾಂತ ಹಿಂಗೆ ಒಪ್ಕೊಂಡೈತಿ. ಏನಂದ್ರೆ ಒಮ್ಮೆ ನಾವು ಈ ವೈಖರಿ ವಾಣಿ ಹೊರಗೆ ಬೀಳಬೇಕಾದ್ರೆ ಇಷ್ಟು ರೂಪಾಂತರ ತಾಳಿ ಬರ್ತೈತಿ. ಅಲ್ಲಿಂದ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಹಿಂಗೆ ಆಕೈತಿ ಅಂತ ಹೇಳ್ಯಾರ. ಅಯ್ಯೋ, ಇದ್ರ ಸಲಾಗಿ ಎಲ್ಲ ಸುಳ್ಳು ಐತೆ ಅಂದಮೇಲೆ ಅದಕ್ಕೆ ಬಡ್ದಾಡೋದು ಯಾಕಾತ ಸುಮ್ಮನೆ? ಹೌದಲ್ಲ, ಅದೇನೋ ಎಲ್ಲಿ ಬಿಡು. ಏನೋ ತಾರಲ್ಲ, ನೀವು ಅವಸ್ಥೆ ಜಾಗ್ರ ಸ್ವಪ್ನ ಸುಸುಪ್ತಿ ಒಂದರ ನಂತರ ಒಂದು ಬರ್ತಾವೆ, ಹಿಂದೆ ಮುಂದೆ ಆಗ್ತದೆ. ಅದಕ್ಕೇನು ನೇಮ್ ಇಲ್ಲ ಅದು. ಈಗ ಜಾಗರಗಳು ಒಮ್ಮೆ ಸುಸುಪ್ತಿಗೆ ಹೋಗ್ಬೋದು. ಈ ಜಾಗರಣ ಒಮ್ಮೆ ಸುಸುಪ್ತಿ ಹಿಂಗೆ ಉಲ್ಟಾಪಟ್ಟ ಹ್ಞೂ ಹೌದು. ಇಲ್ಲೇ ಕೇಳಿ, ಇಲ್ಲಿ ಹೆಂಗೆ ಉಲ್ಟಾಪಟ್ಟಿ ಆಕೈತೆ ಅಂತ. ಈಗ ನೀನು ಅಂದ್ರೆ ನೀ ಹೇಳಿದ ಪ್ರಕಾರ ಈಗ ಜಾಗ್ರತೆ ಐತಿ ಅಂದ್ರೆ ಇಲ್ಲಿ ಕ್ರಮ ಹೇಳಿದ್ದು ಹೌದಲ್ಲ. ಜಾಗ್ರ ಮೊದಲ, ಹಿಂದಿಗಡೆ ಸ್ವಪ್ನ, ಸುಸುಪ್ತಿ ಲಾಸ್ಟ್, ಹೌದಲ್ಲ. ನೋಡಿ ಇಲ್ಲಿ ಹೆಂಗೆ ಸಿಗಿ ಬೀಳ್ತೈತಿ, ಹುದಲಾಗಿ ಹೆಂಗೆ ಸಿಗಿ ಬೀಳ್ತೈತೆ ಅದನ್ನು ನೋಡಿದ್ಯಾರ.
ಅಂದ್ರೆ ಈಗ ಜಾಗ್ರತೆ ಐತಿ ಅಂದ ಮೇಲೆ ಈಗ ಜಾಗ್ರತೆ ಹೋಗಿ ಸ್ವಪ್ನ ಬರ್ತೈತೆ ಅಂತ ನಾವು ಹೇಳಿದ್ವಿ ಅಂದ್ರೆ ಅಲ್ಲಿ ಇಲ್ಲಿ ಹೇಳಿದ ಶಾಸ್ತ್ರದ ಪ್ರಕಾರ ಹೇಳಿದ್ವಿ ಅಂದ್ರೆ ನಿದ್ದೆ ಹತ್ತಲಾರ್ದ ಸ್ವಪ್ನ ಹೆಂಗೆ ಬರ್ತದ? ಹಾಂ, ಹೌದಾ ಇಲ್ಲ? ನಾ ಹೇಳೋದು ಹೌದು ನಂಗೆ ಹೇಳಿತೇನ. ಯಾಕಂದ್ರೆ ಅನುಭವಕ್ಕೆ ಹೌದು ಅನ್ನಿಸ್ತೈತೆ ಅದು. ಅಲ್ಲ, ಈಗ ಶಾಸ್ತ್ರ ಒಂದು ಕ್ರಮ ಹೇಳೈತಿ, ಅದು ಸುಳ್ಳು ಎಲ್ಲ ತೆಗೆದು ಹೋಗೋದು ಹಿಂದಿಗಡೆ ಸುಳ್ಳು ಮಾಡೋದೈತೆ ಅಂತೇಳಿ ಒಂದು ಕ್ರಮ ತೊಗೊಂಡೈತೆ ಅದು. ಆದರೂ ಈಗ ಮತ್ತು ಅದಕ್ಕೆ ಹಚ್ಚಿ ಗಂಟು ಮಾಡಿ ಅದನ್ನೇ ಖರೆ ಹಚ್ಚಲಕ್ಕೆ ಹಿಂಗೆ ಕೂತ್ವಿ ಅಂದ್ರೆ ತಪ್ಕಾಟ್ ಅದು ಸುಮ್ಮ ಸಮಾಧಾನಕ್ಕೆ ಹೇಳಿದ್ದೈತಿ. ಹಿಂದಿಗಡೆ ಎಲ್ಲ ಆಗಲೇ ದೃಷ್ಟಿ ಸೃಷ್ಟಿವಾದ ಹೇಳೇನು ಗೊತ್ತೈತಿಲ್ಲ, ಎಲ್ಲ ಸುಳ್ಳು ಮಾಡಿ ಕಡೆಗೆ ಒಂದ ಬ್ರಹ್ಮ ಇರೋದು ಅದ್ರೊರ್ಥ ಏನಿಲ್ಲ, ಹಿಂಗೆ ಹೋಗೋದೈತಿ. ಆದರೂ ಇಲ್ಲಿ ಹೇಳುವಲ್ಲಿ ಏನರ ಸ್ವಲ್ಪ ಪೇರ್ಪರ್ಕ್ ಆಗಿರ್ತಾವೆ. ಅದಕ್ಕೆ ನಾವು ಇಲ್ಲ ಅದು ಹಿಂಗೆ ಅದಕ್ಕೆ ಇದು ಮಾಡಿ ಗಂಟು ಬಿದ್ದು ಸತ್ಯತ್ವ ಅದು ಸತ್ಯರ ಅಲ್ಲ ಹೌದಲ್ಲ. ಅದಕ್ಕೆ ಮತ್ತೆ ಇಲ್ಲಿ ನೋಡಲ್ಲ, ಈಗ ಈ ಸದ್ಯ ಸಿಗಿಬಿಡ್ತೈತೆ ಹೆಂಗೆ ನೋಡಿ, ಜಾಗ್ರ ಹೋಗಿ ಸ್ವಪ್ನ ಬರ್ತೈತಿ, ಸ್ವಪ್ನ ಹೋಗಿ ಸುಸುಪ್ತಿ ಬರ್ತೈತಿ ಅಂತ ಇಲ್ಲಿ ಕ್ರಮ ಹೇಳ್ಯಾರಲ್ಲ. ಜಾಗ್ರ ಹೋಗಿ ಒಮ್ಮೆ ಸ್ವಪ್ನ ಬರ್ತೈತೆ, ನಿನ್ನಿದ್ದು ಎತ್ತಲಾರ್ದು ಸ್ವಪ್ನ ಹೆಂಗೆ ಬರ್ತೈತೆ ಹೇಳಂಗಾರ ಅದು ಏನು ಹೇಳ್ತಾನೋ? ಹೌದಿಲ್ಲ? ಹಾಂ, ಅದಕ್ಕಾಗಿ ಹಿಂಗೆ ಅವು ಕೆಲವೊಂದು ಏನು ಈ ಅನಾತ್ಮ ವರ್ಗ ಇದೆಲ್ಲ ಸುಳ್ಳತ್ತು ಹೇಳುವಾಗ ಅದರ ಬಗ್ಗೆ ನಾವು ಅದನ್ನು ಹಿಡ್ಕೊಂಡು ಬರೀ ಅದಕ್ಕೆ ಗಂಟು ಬೀಳೋದು ಸರಿ ಅಲ್ಲ. ಈಗ ಇಲ್ಲಿಕಂದ್ರೆ ಈಗ ಮತ್ತೆ ಈಗ ಹೆಂಗೆ ಮಾಡೋ ಹೇಳಿ, ಇಲ್ಲಿ ತಪ್ಪುಗಾಟಾಗಿ ನಿಂದಿರ್ತತಿಲ್ಲ. ಅದಕ್ಕೆ ಅಷ್ಟು ಸೂಕ್ಷ್ಮ ರೀತಿಯಿಂದ ಅದಕ್ಕೆ ತಪ್ಪು ಹುಡುಕ್ಯಾಳಕ್ಕೆ ಹೋಗೋದಿಲ್ಲ. ಸುಮ್ಮನೆ ನಮ್ಮನ್ನು ಸಮಾಧಾನ ಮಾಡೋದಕ್ಕೆ ಹೇಳೈತೆ ಅದು. ಇಲ್ಲಿ ಅದನ್ನು ತಿಳ್ಕೊಂಡು ಹೋಗಿ ನಾವು ಮುಟ್ಟೋದು ಬೇರೆ, ಗುರಿನೇ ಅಲ್ಲಿಗೆ ಬೇರೆ ಐತೆ. ಇದು ಅನಾತ್ಮದಾಗ ನಾವು ಎಲ್ಲಿ ಬಡ್ದಾಡೋನು? ಹಿಂಗದ ಏನೋ ಹೆಚ್ಚು ಕಡಿಮೆ ಆಗಿರ್ತೈತಿ. ಅಲ್ಲಿ ಯೋಗ ಶಾಸ್ತ್ರದ ಪ್ರಕಾರ ಹಂಗೆ ಹೇಳಿರ್ಬೋದು, ಇಲ್ಲಿ ಹಿಂಗೆ ಹೇಳಿರ್ಬೋದು. ಅದಕ್ಕೆ ಕಡ್ದಾಡೋದು ಬೇಡ. ಏನು ಶಿವನ್ಮ ಎಲ್ಲ ಮುಂದೆ ಹೋಗಿ ಎಲ್ಲ ಸುಳ್ಳು ಆಗೋದೈತೆ. ಆಯ್ತಪ್ಪ, ಹಂಗಂದ್ರೆ ಹಂಗೆ ಸೈ, ಹಿಂಗಂದ್ರೆ ಹಿಂಗೆ ಸೈ ನಡಿ ಮತ್ತೇನು. ಹಾಂ, ಅದಕ್ಕೆ ಭಾಳಷ್ಟು ಕೆಲವೊಂದು ಹಂಗೆ ಇದು ಬಂದಲ್ಲಿ ಅದಕ್ಕೆ ಕಟ್ಟರ್ ಮಾಡಿ ಇದು ನಿಂದಿರಬಾರ್ದು. ಇದೇ ಕರೆ ಅದ ಕರೆ ಅಥವಾ ನಂದ ಕರೆ ನಿಂದ ಕರೆ ಅಂತ ಹಿಂಗೆ ಬೇಡ. ಎಲ್ಲ ಸುಳ್ಳು ಮಾಡಿ ಹೋಗೋದೈತೆ ಅದ್ರ ಸಲುವಾಗಿ ಅದಕ್ಕೇನು ಭಾಳ ಅದ್ರ ಮೇಲೆ ಆಗ್ರಹ ಬೇಡ ಅಂತ ಹೇಳೋದಿಷ್ಟೇ. ಯಾಕೆ ಆಗ್ರಹ ಏನೈತಿ? ಆತ್ಮನ ಬಗ್ಗೆ ಆಗ್ರಹ, ಅದನ್ನು ತಿಳ್ಕೊಳ್ಳುವಲ್ಲಿ ನಾವು ಭಾಳಷ್ಟು ಭಾರ ಅಲ್ಲಿ ಇಡಬೇಕು. ಬಾಕಿ ಇದು ಅನಾತ್ಮಗಳ ಬಗ್ಗೆ ಏನೈತಿ ಹೆಚ್ಚು ಕಡಿಮೆ ಆಗ್ಬೋದು. ಎಲ್ಲಿ ಹಾಂ, ಇಲ್ಲಿ 122 ಇದು ಏನು ಹೇಳಿದ್ರು? ಹೃದಯ ಸ್ಥಾನ ಪಶ್ಯಂತಿ ವಾಚ ಆನಂದ ಭೋಗ್. ಇಲ್ಲಿ ದ್ರವ್ಯ ಶಕ್ತಿ ಹೇಳಿದ್ದಾರೆ, ಹೌದಲ್ಲ? ದ್ರವ್ಯ ಶಕ್ತಿ ಅಂದ್ರೆ ಇಲ್ಲಿ ಜಾಗ್ರದಲ್ಲಿ ಕ್ರಿಯಾಶಕ್ತಿ ಐತಿ, ಸ್ವಪ್ನದಲ್ಲಿ ಜ್ಞಾನಶಕ್ತಿ ಐತಿ, ಮತ್ತು ಈ ಸುಸುಪ್ತಿಯಲ್ಲಿ ದ್ರವ್ಯ ಶಕ್ತಿ ಅಂತ ಹೇಳಿದರು. ಹಾಂ, ಅಂದ್ರೆ ಇಲ್ಲಿ ಅಜ್ಞಾನ ಭೂತಗಳಿಗೆ ಕಾರಣವಿದ್ದರಿಂದಲೂ ದ್ರವ್ಯಶಕ್ತಿ ಯಾಕೆ ಹೇಳ್ಯಾರ? ಅಜ್ಞಾನ ಅನ್ನೋದು ಈ ಪಂಚಭೂತಗಳಿಗೆ ಕಾರಣವಾಗಿರುವುದರಿಂದಲೂ ಸ್ಥೂಲ ಸೂಕ್ಷ್ಮ ದೇಹಗಳು ಇಲ್ಲದರಿಂದಲೂ ಇಲ್ಲಿ ಸುಸುಪ್ತಿಯಲ್ಲಿ ಸ್ಥೂಲ ದೇಹ ಸೂಕ್ಷ್ಮ ದೇಹ ಇಲ್ಲದಿರುವುದರಿಂದ ಅಂದರೆ ಅಜ್ಞಾನವು ಭೂತಗಳಿಗೆ ಕಾರಣವಿದ್ದರಿಂದಲೂ ಪಂಚಭೂತಗಳು ಅಜ್ಞಾನ ಕಾರ್ಯ, ಹೌದಲ್ಲ? ಆ ಅಜ್ಞಾನವು ಪಂಚಭೂತಗಳಿಗೆ ಕಾರಣವಿದ್ದರಿಂದಲೂ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಸ್ಥೂಲ ಸೂಕ್ಷ್ಮ
ದೇಹಗಳು ಈ ಸುಷುಪ್ತಿ ಅವಸ್ಥೆಯಲ್ಲಿ ಇಲ್ಲದ್ದರಿಂದಲೂ, ಹೌದಿಲ್ಲ, ಕಾರಣದೇ ಐತಿ ಇಲ್ಲಿ. ಅಂದರೆ ಇದು ಎಲ್ಲ ಯಾಕೆ ಹೇಳತ್ತೆ? ದ್ರವ್ಯ ಶಕ್ತಿ ಹೇಳ್ಯಾರ, ಅದ್ರ ಬಗ್ಗೆ ವಿಚಾರ. ಬ್ರಾಕೆಟ್ನಾಗ ಅಲ್ಲಿ ಬರ್ದಾರಿ. ಹಾಂ ಬ್ರಾಕೆಟ್ನಾಗ ಕೌನ್ಸ್ನಾಗ ಬರ್ದಾರಿ ಅಜ್ಞಾನ ಅಂತ ಹೇಳಿ. ಅವಸ್ಥೆಯಲ್ಲಿ ಹಾಂ ಸೂಕ್ಷ್ಮ ಜ್ಞಾನ ಅವಸ್ಥೆ. ಅದೇ ಅದಕ್ಕೆ ಈಗ ಅಂದ್ರೆ ಸ್ಥೂಲ ಸೂಕ್ಷ್ಮ ದೇಹಗಳು ಇಲ್ಲದರಿಂದಲೂ ಇಲ್ಲಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಲ್ಲದಿರೋದರಿಂದಲೂ, ಹೌದಿಲ್ಲ? ಯಾಕೆ ಅಲ್ಲಿ ಹೇಳಿದ್ವಲ್ಲ, ಕ್ರಿಯಾಶಕ್ತಿ ಜಾಗರಕ್ಕೆ ಹೇಳೈತಿ, ಸ್ವಪ್ನಕ್ಕೆ ಜ್ಞಾನಶಕ್ತಿ ಹೇಳೈತಿ. ಅವು ಇಲ್ಲಿ ಸುಸುಪ್ತಿಯಲ್ಲಿ ಅದಾವೇನೋ? ಇಲ್ಲ. ಆದ್ದರಿಂದ ಇಲ್ಲಿ ದ್ರವ್ಯ ಶಕ್ತಿ ಅಂತ ಹೇಳ್ಕೊಂಬಂದೈತಿ ಅಂತ ಹೇಗೆ. ಅದೇ ಮತ್ತು ತಮೋ ಗುಣ ಇರ್ತೈತಿ. ಸುಸುಪ್ತಿ ಅಭಿಮಾನಿ ಪ್ರಾಜ್ಞೆ ಜೀವದನು. ಇನ್ನು ಕಡೆಗೆ ಓಂಕಾರ ಸಂಬಂಧಿ ಮಕಾರ ಮಾತ್ರ ಇರ್ತೈತಿ. ಈ 7 ಉಪಕರಣಗಳು ಸುಸುಪ್ತಿಯ ಉಪಕರಣಗಳು ಅಂತ ಹೇಳಲ್ಪಟ್ಟು. ಇನ್ನು 123ನೇ ಪ್ರಶ್ನೆ, ಸುಷುಪ್ತಿ ಅವಸ್ಥಾ ವಿಷಯ ದೃಷ್ಟಾಂತ ಕ್ಯಾ ಹೈ? ಈ ಸುಷುಪ್ತಿ ಬಗ್ಗೆ ದೃಷ್ಟಾಂತ ಏನಪ್ಪ? ಸುಷುಪ್ತಿ ಬಗ್ಗೆ ದೃಷ್ಟಾಂತ ಅದಕ್ಕೆ ಈಗ ಅದ್ರಾಗ ಇಲ್ಲೊಂದು ಏನು ಮಾಡ್ಯಾರ ಅಂದ್ರೆ ಪ್ರಥಮ ದೃಷ್ಟಾಂತ ಅಂತ ಹೇಳ್ಯಾರ, ಐತಿಲ್ಲ? 23ನೇ ಪ್ರಶ್ನದ ಉತ್ತರದಲ್ಲಿ ಪ್ರಥಮ ದೃಷ್ಟಾಂತ ಅಂತ ಹೇಳ್ಯಾರ. ಇಲ್ಲಿ ಪ್ರಥಮ ದೃಷ್ಟಾಂತ ಅಂತ ಹೇಳಿದ್ರಿಂದ ಈ ಸುಸುಪ್ತಿಯ ಪ್ರಥಮ ದೃಷ್ಟಾಂತ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನೈಯಾಯಿಕರು ಆತ್ಮನನ್ನು ಜಡ ಅಂತ ಒಪ್ಪಿದ್ದಾರೆ. ನೈಯಾಯಿಕರು ಆತ್ಮನನ್ನು ಜಡ ಅಂತ ಒಪ್ಪ್ಯಾರ. ಜ್ಞಾನ ಸ್ವರೂಪನಾದರೆ ಅಂತಃಕರಣ, ಜ್ಞಾನ ಸ್ವರೂಪನಾದರೆ ಅಲ್ಲಿ ಮತ್ತು ಅವನು ಜ್ಞಾನ ಸ್ವರೂಪ ಇದ್ದಂದ್ರೆ ತಿಳಿತಿದ್ದ, ಹೌದಿಲ್ಲ? ಅದು ತಿಳಿಯಬೇಕಾಗಿತ್ತು. ಅದಕ್ಕೆ ಇಲ್ಲಿ ಈಗ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಅವರು, ಪ್ರಥಮ ದೃಷ್ಟಾಂತ ಅಂತೇಳಿ. जैसे कोई का भूषण कूप विषय गिरा होवे, तिसके निकासने को कोई तारो पुरुष कूप विषय गिरे, सो पुरुष भूषण मिले भी जानता है, भूषण न मिले तिसको भी जानता है. परंतु कहने का साधन जो वाक् केंद्रीय है, तिसके देवता अग्नि जल के साथी विरोध होने ते तिरोधान होवे हैं, याते कहता नहीं. जब पुरुष जल से बाहर निकसे तब कहने का साधन देवता सहित वाक्य इंद्रिय है, याते भूषण मिला अथवा नहीं मिला सो कहता है. ಏನು ಹೇಳಿದ್ರಂದ್ರೆ, ಈಗ ಒಂದು ಬಾವಿ ಐತಿ, ಸೇದೋ ಬಾವಿ. ಅದರಾಗ ಒಂದು ಬಂಗಾರದೊಂದು ಬೋರ್ಮಳ ಅಥವಾ ಟಿಕ್ಕೆ ಬಿತ್ತಪ್ಪ. ಬಿದ್ದು ಕೂಡೇನ ಅವ ಈಸ್ ಬರೋ ಅಥವಾ ಅವು ಮುಣಿಗಿ ತೆಗಿಯವ್ರು ಇರ್ತಾರಲ್ಲ, ಬಾಬು ಅವಾಗ ಹೇಳಿದ್ರು ಹಿಂಗೆ ಮತ್ತು ಬಂಗಾರದ ಹಾರ ಬಿದ್ದೈತಿ ಮತ್ತು ಅದನ್ನು ತೆಗಿ ಅಂತ. ಅನಾನ ಮತ್ತು ಅವ ನೀರಾಗ ಮುಣಿಗಿ ಅದು ಎಷ್ಟು ಕೈ ಆಡಿಸಿದ್ರು ಸಿಗುವಲ್ದು. ಈ ಅಕಡಿ ಮಗ್ಗಲು ಬಿದ್ದೈತಿ ಸಿಗುವಲ್ದು ಅಂತ ಅವ ಮ್ಯಾಲಿನವ್ರಿಗೆ ಹೇಳಬೇಕತ್ತಾನ. ಹೇಳಬೇಕನ್ನೋ ಇಚ್ಛಾ ಐತೆ ಅವಂಗೆ. ಅಲ್ಲ, ಏನು ನನ್ನ ಕೈಗಾರ ಸಿಗುವಲ್ದು ಮತ್ತು ಯಾಕಡೆ ಮಗ್ಲರ ಬಿದ್ದೈತಿ ಅಂತೇಳಿ ಅವ ಅದನ್ನು ಕೇಳಬೇಕಂದ್ರೆ
ಇಚ್ಛಾ ಇದ್ದರೂ ಕೂಡ ಅಲ್ಲಿ ಪ್ರತಿಬಂಧಕ್ಕೆ ಏನೈತಿ, ಆ ವಾಕ್ಯೇಂದ್ರಿಯ ಅವು ಮಾತು ಬರ್ತಾವೆ, ಹೇಳ್ಬೇಕಂತ ಇಚ್ಛಾನೂ ಐತಿ, ಆದರೂ ಅವ್ಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ ಹೇಳಕ್ಕೆ ಬರೋಂಗಿಲ್ಲ ಅಂದ್ರೆ ಆ ವಾಕ್ಯೇಂದ್ರಿಯ ತನ್ನ ವ್ಯವಹಾರ ಮಾಡಬೇಕಾದ್ರೆ, ಈ ವಾಣಿ ಪ್ರಯೋಗ ಆಗಬೇಕಾದ್ರೆ ಅದಕ್ಕೆ ಅಗ್ನಿ ಅಧಿದೇವತ ಐತಿ. ಈಗ ನೀರು ಒಳಗೆ ಮುಣಿಗ್ಯಾನವ, ನೀರಿಗೂ ಬೆಂಕಿಗೆ ವಿರೋಧ ಐತಿ. ಆದ್ದರಿಂದ ಆವಾಗ ಅಗ್ನಿಯ ಸಂಬಂಧ ಅವನ ವಾಕ್ಯೇಂದ್ರಿಯಕ್ಕಿಲ್ಲ, ಆದ್ದರಿಂದ ಅವ್ಗೆ ಹೇಳಕ್ಕೆ ಬರೋಂಗಿಲ್ಲ. ಅದೇ ಅವ ನೀರು ಬಿಟ್ಟು ಮ್ಯಾಲೆ ಬಂದಂದ್ರೆ ಅವಾಗ ಅವಾಗ ಆ ನೀರಿನ ದಿಂದ ಹೊರಗೆ ಬಂದಲ್ಲ, ಆವಾಗ ವಾಕ್ಯೇಂದ್ರಿಯಕ್ಕೂ ಅಗ್ನಿಗೂ ಸಂಬಂಧ ಆಗಿ ಅಧಿದೇವತಾ ಮೂಲಕವಾಗಿ ವಾಕ್ಯ ಪ್ರಯೋಗ ಮಾಡ್ತಾನೆ ಅಂತ ಇದು ದೃಷ್ಟಾಂತ ಆಯಿತು. ಅವ್ರ ಸಿದ್ಧಾಂತ ಹೇಳ್ತಾರೆ, सुसुप्ति अवस्था विषय सुख और ज्ञान का साक्षी चेतन रूप सामान्य ज्ञान है. ಸುಸುಪ್ತಿ ಅವಸ್ಥೆಯಲ್ಲಿ ಇವ ಸುಖ ಮತ್ತು ಅಜ್ಞಾನವನ್ನು ಅನುಭವ ಮಾಡ್ಯಾನಲ್ಲ, ಅಲ್ಲಿ ಅನುಭವ ಮಾಡೋರು ಯಾರಪ್ಪ ಅಂದ್ರೆ ಈ ಸಾಕ್ಷಿ ಚೇತನ ರೂಪ ಸಾಮಾನ್ಯ ಚೇತನ, ಅದು ಸಾಮಾನ್ಯ ಜ್ಞಾನ ಐತಿ. ಅಂದ್ರೆ ಅರ್ಥಾರ್ಥ ಇದೇನು ಹೇಳಿದ್ರಲ್ಲ, ಅಲ್ಲಿ ಆ ಸುಸುಪ್ತಿಯಲ್ಲಿ ಆ ಸಾಮಾನ್ಯ ರೂಪದಿಂದ ಜ್ಞಾನ ಅಲ್ಲಿ ಐತೆ ಅವಾಗ. ಆ ರೀತಿ ಇಲ್ಲೇನು ಅವಂಗ ವಸ್ತು ಸಿಕ್ಕದ್ದು ಸಿಗಲಾರ್ದು ಅವ್ನು ತಿಳಿದಾನ ಇಲ್ಲ, ಅಲ್ಲಿ ತಿಳಿದಾನ ಆದರೆ ಹೇಳಕ್ಕೆ ಬರುವಲ್ಲ ಅಟ್ಟ, ಹೌದಲ್ಲ? ಹಾಂ, ಆ ರೀತಿ ಇಲ್ಲಿ ಸುಸುಪ್ತಿಯಲ್ಲಿ ಆ ಸುಖ ಅಜ್ಞಾನವನ್ನು, ಅಲ್ಲಿ ದೃಷ್ಟಾಂತದಲ್ಲಿ ಬಂಗಾರದ ಹಾರ ಐತಿ, ಇಲ್ಲಿ ಸುಖ ಮತ್ತು ಅಜ್ಞಾನ ವಿಷಯ, ಇವುಗಳ ಬಗ್ಗೆ ಅವ ಎಳೆದಾಗ ಅನುಭವ ಮಾಡ್ಯಾನ. ಅಂದ್ರೆ ಸಾಮಾನ್ಯ ಚೇತನ, ಸಾಕ್ಷಿಯ ಸಾಮಾನ್ಯ ಚೇತನ ಅನುಭವ ಮಾಡ್ಯಾನ. ಅನುಭವ ಮಾಡಿದರೂ ಕೂಡ ಅಲ್ಲಿ ಹೇಳಕ್ಕೆ ಬಂದಿಲ್ಲ. परंतु विशेष ज्ञान के साधन जे इंद्रिय और अंतःकरण तिस्का तब अभाव है. ಅಲ್ಲಿ ಹೇಳಲಿಕ್ಕೆ ಬೇಕಾದಂಥ ಸಾಮಗ್ರಿ ಹೌದಿಲ್ಲ, ಅಲ್ಲಿ ಅಂತಃಕರಣ ಐತೇನೋ, ಅಂತಃಕರಣ ಇಲ್ಲ, ಮತ್ತು ಇಂದ್ರಿಯ ವಾಕೇಂದ್ರಿಯದಿಂದ ಹೇಳಬೇಕಲ್ಲ, ಯಾವ ಇಂದ್ರಿಯನೇ ಇಲ್ಲ ಅಲ್ಲಿ. ಎಲ್ಲಿ? ಸುಸುಪ್ತಿಯಲ್ಲಿ ಯಾವುದೊಂದು ಇಂದ್ರಿಯ ಇಲ್ಲ, ಅಂತಃಕರಣ ಇಲ್ಲ, ವಿಶೇಷ ಜ್ಞಾನಕ್ಕೆ ಸಾಮಗ್ರಿ ಇವೆ. ಇವು ಇದ್ದಾಗ ವಿಶೇಷ ಜ್ಞಾನ ಹೇಳೋದು ಕೇಳೋದು. ಮತ್ತು ಇವು ಯಾವ ಸಾಮಗ್ರಿ, ವಿಶೇಷ ಜ್ಞಾನದ ಸಾಮಗ್ರಿ ಯಾವ ಅಲ್ಲಿ ಇಲ್ಲ. ತಿಳಿದಾನದ ಕರೆ ಅಲ್ಲಿ ಹಂಗೆ ಅಲ್ಲಿ ಅಗ್ನಿ ಅಧಿದೇವತೆಯ ಪ್ರತಿಬಂಧಕ ಇದ್ದರಿಂದ ಅವ್ಗೆ ಹೇಳಕ್ಕೆ, ನೀರಾಗ ಮುಳುಗಿದಾಗ ಹೇಳಕ್ಕೆ ಬರಿಲ್ಲೋ, ಹಂಗೆ ಇಲ್ಲಿ ಆ ಸಾಮಗ್ರಿಗಳು ಇವನಿಗಿಲ್ಲ, ಅಲ್ಲಿ ಅಧಿದೇವತಾ ಇಲ್ಲ, ಆದ್ದರಿಂದ ಅವ್ಗೆ ಹೇಳಕ್ಕೆ ಬಂದಿಲ್ಲ ನೀರಾಗ. ಮತ್ತು ಹಿಂಗೆ ಸುಸುಪ್ತಿಯಾಗಿ ಇವು ಮುಳುಗ್ಯದಾನ, ಆದ್ದರಿಂದ ಅಲ್ಲಿನೂ ಕೂಡ ಇವು ಹೇಳುವ ಉಪಕರಣಗಳು ಇಲ್ಲ, ಸಾಮಗ್ರಿ ಇಲ್ಲ. ಯಾತೆ ಸುಖ ಅವರ ಅಜ್ಞಾನ ಕಾ ವಿಶೇಷ ಜ್ಞಾನ ಹೋತಾ ನೈ, ಅದಕ್ಕೆ ಹೇಳಲಿಕ್ಕೆ ಬಾರ್ದಂತೆ. ಜಬ್ ಪುರುಷ ಜಾಗ್ತಾ ಹೈ, ಅವ ಹೆಂಗೆ ನೀರಿನಿಂದ ಹೊರಗೆ ಬಂದ, ಹಂಗೆ ಸುಸುಪ್ತಿಯಿಂದ ಇವ ಜಾಗರಕ್ಕೆ ಬಂದ. ಅಂದಮೇಲೆ ಅವ ಹೆಂಗೆ ನೀರಿನ ಹೊರಗೆ ಬಂದವ ಹೇಳ್ತಾನು, ಹಿಂಗೆ ಇವ ಸುಸುಪ್ತಿಯಿಂದ ಹೊರಗೆ ಬಂದವ ಇವನು ಹೇಳ್ತಾನು, ಹಿಂಗದ. ತಬ್ ವಿಶೇಷ ಜ್ಞಾನಕ್ಕೆ ಸಾಧನ ಇಂದ್ರಿಯ, ಅಲ್ಲಿ ಅಧಿದೇವತಾ ಅಗ್ನಿಯ ಸಂಬಂಧ ಹೊರಗೆ, ನೀರಿನ ಹೊರಗೆ ಬಂದಾಗ ಸಂಬಂಧ ಆತ. ಹಂಗೆ ಇವಂಗೂ ಸುಪ್ತಿದಿಂದ ಹೊರಗೆ ಬಂದಾಗ ವಿಶೇಷ ಸಾಮಗ್ರಿಗಳು ಸಂಬಂಧ ಆಗಿಬಿಡ್ತಾವೆ, ಅಲ್ಲಿ ಹೇಳಕ್ಕೆ ಬರ್ತೈತಿ, ಹಿಂಗದ. ಯಾತೆ ಸುಸುಪ್ತಿ ವಿಷಯ अनुभव किए सुख और अज्ञान का स्मृति रूप ವಿಶೇಷ ಜ್ಞಾನ ಹೋವೆ ಹೇ. ಆದ್ದರಿಂದ ಸುಸುಪ್ತಿಯಲ್ಲಿ ಅನುಭವ ಮಾಡಿದಂಥ ಸುಖ ಮತ್ತು ಅಜ್ಞಾನದ ಸ್ಮೃತಿ ರೂಪ ವಿಶೇಷ ಜ್ಞಾನ ಆವಾಗ ಆಕೈತಿ ಹೊರಗೆ ಬಂದ ಮೇಲೆ. ಇದು ಒಂದನೇದು ಮುಗೈತಿ. ಇದು ಇನ್ನು ದ್ವಿತೀಯ ದೃಷ್ಟಾಂತ. ಎರಡನೇ ದೃಷ್ಟಾಂತ ಯಾಕೆ ಕೊಡ್ತಾರಪ್ಪ
ಕಾರಣ ಏನು ಒಂದ್ರ ಮೇಲೆ ತಿಳಿತಲ್ಲ ನಮಗೆ ಏನು ಗೊತ್ತಾಗಿಲ್ಲ ಹಾಂ ಎಕ್ಸಾಂಪಲ್ ಒಂದು ಕೊಟ್ಟ ಮೇಲೆ ಗೊತ್ತಾಯ್ತು ಏನೋ ಮತ್ತೊಂದು ಕೊಡ್ತಾನಂದ್ರೆ ಏನೋ ಇದ್ದಂಗೆ ಕಾಣ್ತೈತಿ ಕುಸ್ತು ಹಾಯ್ ಹಾಂ ಅಂದರೆ ಅಲ್ಲಿ ಒಂದು ಶಂಕಾ ಬರೋ ಸಂಭವ ಐತಿ. ಏನು ಸಂಭವ ಐತಿ ಅಲ್ಲಿ ಸುಸುಪ್ತಿಯಲ್ಲಿ ಅನುಭವ ಮಾಡಿದವ ಯಾರಪ್ಪ? ಪ್ರಾಜ್ಞೆಜೀವ. ಕರೆಕ್ಟ್. ಜಾಗೃತನಾಗ ಹೇಳವ ಹಾಂ ಅಲ್ಲಿ ಇನ್ನೊಂದು ನೋಡ, ಅಲ್ಲಿ ಪ್ರಾಜ್ಞೆ ಜೀವದನು ಅವಿದ್ಯಾವೃತ್ತಿ ಐತಿ. ಅವಿದ್ಯಾವೃತ್ತಿ ಮೂಲಕವಾಗಿ ಪ್ರಾಜ್ಞೆ ಜೀವ ಅನುಭವ ಮಾಡ್ಯಾನ, ಹೌದಾ? ಮತ್ತೀಗ ಹೇಳೋ ಟೈಮ್ನ್ಯಾಗ ವಿಶ್ವಜೀವ ಇರ್ತಾನ, ಅಂತಃಕರಣ ವೃತ್ತಿ ಇರ್ತೈತಿ. ನೋಡಿದ್ರೆ ಅನುಭವಿಸಿದವನ ಬ್ಯಾರೆ, ಹೇಳವನ ಬ್ಯಾರೆ. ಈಗ ಅನುಭವಿಸಿದವ ಮತ್ತೊಬ್ಬ, ಹೇಳವ ಮತ್ತೊಬ್ಬ ಅಂದ್ರೆ ಹೆಂಗಿದು ನ್ಯಾಯ? ಹಿಂಗೆ, ಯಾಕಂದ್ರೆ ಇಲ್ಲಿ ಅವು ಬ್ಯಾರೇನ ಅದಾವು. ಮತ್ತು ಅನುಭವಿಸ್ಯಾನವ, ಹೇಳ್ತಾನಿವ, ಇವನು ಅನುಭವಿಸಿದವನ ಹೇಳಿದ್ರೆ ಬರೋಬರಿ ಅದು. ಮತ್ತು ಇದು ಹೆಂಗ ಅಂತ ಸಂಶಯ ಬರ್ತೈತಿ. ಅದಕ್ಕಾಗಿ ಅದಕ್ಕೆ ಇಲ್ಲಿ ಎರಡನೇ ದೃಷ್ಟಾಂತ ಕೊಡ್ತಾರೆ ಅವರು. ಏನಂತಾರೆ? जैसे आतप विषय पिघलाघृत होवे सो छाया विषय स्थित होवे तो ಗಟ್ಟಾರೂಪ ಹೋವೆ ಅಂದ್ರೆ ತುಪ್ಪ ಅದು ನೆಳ್ಳಾಗ ಬೇಡ ತಂಪನ್ಯಾಗ ಗಟ್ಟಿ ಆಕೈತಿ, ಹೆರಿತೈತಿ. ಫೇರ್ ಆತಪ ವಿಷಯ ಸ್ಥಿತ ಹೋವೆ ತೋ ಪಿಗಲ್ತಾಯ. ಆತಪ ಅಂದ್ರೆ ಬಿಸಿಲಾಗಿಟ್ರೆ ಅದು ಮತ್ತೆ ಕರಗ್ತೈತಿ, ತಿಳಿಯಾಕತಿ, ಹೌದಲ್ಲ? ಅದಕ್ಕೆ ಮೇಲಿ ಅದಕ್ಕಾಗಿ ಇಲ್ಲಿ ಅಂದ್ರೆ ಏನು ಹೇಳ್ದಂಗೆ ಆಯ್ತು. ಇದು ದೃಷ್ಟಾಂತ ಕೊಟ್ರಲ್ಲ, ಅದನ್ನು ಸಿದ್ಧಾಂತದಾಗ ಜೋಡಿಸ್ತಾರೆ. ಈಗ ತುಪ್ಪ ರಾತ್ರಿ ತಂಪಿನಾಗ ಗಟ್ಟಿ ಆಕೈತಿ, ಬಿಸಿಲಾಗ ಹಗಲತ್ತ ಕರಗತೈತಿ. ಅದರಂತೆ ಇಲ್ಲಿ ಸಿದ್ಧಾಂತದಲ್ಲಿ ಸುಷುಪ್ತಿ ವಿಷಯ कारण शरीर रूप अज्ञान है. सुषुप्त्या कारण शरीर रूप अज्ञान ಐತಿ. सो ಜಾಗೃತ ಸ್ವಪ್ನ ವಿಷಯ ಬುದ್ಧಿ ರೂಪ ಹೋವೆ. ಮತ್ತು ಅಜ್ಞಾನ ಐತಿ ಅಂದ್ರೆ ಅದು ಘನೀಭೂತ ಐತಿ, ಅದು ಗಟ್ಟಿ ಐತಿ. ಹಾಂ, ಅದಕ್ಕಾಗಿ ಅವನ ಹೆಸರೇನು? ಪ್ರಾಜ್ಞೆ. ಅಜ್ಞೆ ಪ್ರಾಜ್ಞೆ. ಅಂದ್ರೆ ಪ್ರಕರ್ಷೇಣ ಅಜ್ಞ ಪ್ರಾಜ್ಞ. ಅಂದ್ರೆ ಅಲ್ಲಿ ವಿಶೇಷ ರೂಪದಿಂದ ಅಜ್ಞಾನದಿಂದ ಇರ್ತಾನವ ನಿದ್ರೆಯಲ್ಲಿ. ಅಜ್ಞೆ ಪ್ರಾಜ್ಞೆ. ಆ ಉಪಸರ್ಗದಿಂದ ಧಾತ್ವಾರ್ಥ ಇದು ಐತೆ, ಅದು ವ್ಯಾಕರಣದ ರೀತಿ. ಅದು ಅಂದ್ರೆ ಅಜ್ಞೆ, ಹೌದಿಲ್ಲ? ಅಂದ್ರೆ ಏನು ಮಾಡ್ತೈತಿ? ಪ್ರಕರ್ಷೇಣ ಅಂದ್ರೆ ಅತಿಶಯವಾಗಿ ಅಜ್ಞ. ಹಾಂ, ಪೂರ ಇದನ್ನು ಅಜ್ಞಾನವೇ ಗಟ್ಟಿಯಾಗಿ ಬಿಡ್ತೈತೆ ಅಲ್ಲಿ, ಹಿಂಗದ. ಹಾಂ, ಆದ್ದರಿಂದ ಅಂದರೆ ವಿಶೇಷ ಅಜ್ಞಾನದಿಂದ ಕೂಡಿರ್ತೈತೆ ಅಂತ ಹಿಂಗದ. ಹಾಂ, ಅದಕ್ಕೆ ಇಲ್ಲಿ ಸುಷುಪ್ತಿ ವಿಷಯ ಕಾರಣ ಶರೀರ ರೂಪ ಅಜ್ಞಾನ. ಮತ್ತು ಅಲ್ಲಿ ಏನೈತಿ?
ಕಾರಣ ಶರೀರ ಅಂದ್ರನ ಅಜ್ಞಾನ ಅಜ್ಞಾನವೇ ಐತೆ ಅಲ್ಲಿ ಪೂರ ಮತ್ತೊಂದು ಏನು ಮಿಲಾವಟಿ ಇಲ್ಲ ಹಂಗೈತಿ ಅದು ಅಜ್ಞಾನ. ಸೋ ಜಾಗೃತ ಸ್ವಪ್ನ ವಿಷಯ ಬುದ್ಧಿ ರೂಪವೇ ಅದೇ ಅಂದರೆ ಇಲ್ಲಿ ಇದು ದೃಷ್ಟಾಂತದಾಗ ಏನು ಕೊಟ್ಟಾರ, ತುಪ್ಪದ ಕೊಟ್ಟಾರ. ಅಂದ್ರೆ ಅದು ರಾತ್ರಿ ಗಟ್ಟಿ ಆಕೈತಿ, ಬಿಸಿಲಾಗ ಹಗಲತ್ತ ಕರಗಿ ತಿಳಿ ಆಕೈತಿ. ಹಂಗೆ ಆ ರಾತ್ರಿ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಅಜ್ಞಾನ ಅದು ಗಟ್ಟಿ ಅಂದ್ರೆ ಘನೀಭೂತ ಆಗಿರ್ತೈತಿ. ಹಾಂ, ಆಮೇಲೆ ಈಗ ನೀವು ಪ್ರಶ್ನೆ ಏನು ಮಾಡಿರಿ, ತಿಳಿದವ ಒಬ್ಬ ಹೇಳವ ಒಬ್ಬ. ಹಾಂ, ಇದು ಹೆಂಗೆ? ಇಬ್ಬರು ಮಂದಿ ಹಾಂ, ಇನ್ನು ಅವನು ತಿಳಿದವನ ಅನುಭವಿಸಿದವನ ಹೇಳಿದ್ರೆ ಬರಾಬರಿ, ಮತ್ತು ಇವ ಅನುಭವಿಸ್ದವ ಬೇರೆ ಹೇಳವ ಬೇರೆ ಅಂತ ಹಿಂಗಂತೆ ನೀವು ಏನು ಅಂದಿರಲ್ಲ. ಅಲ್ಲಿ ಅವ್ರ ಸಮಾಧಾನ ಏನು ಹೇಳಕತ್ಯಾರಂದ್ರೆ ಅಲ್ಲಿ ಬೇರೆ ಇಲ್ಲದ ತುಪ್ಪನ ಕರೆ ಅದ, ಅದು ಗಟ್ಟಿ ತುಪ್ಪ, ಹೆರ್ತ ತುಪ್ಪ, ಕರಗಿದ ತುಪ್ಪ, ಬೇರೆ ಎಲ್ಲೈತಿ? ಆ ಸುಷುಪ್ತಿ ಅವಸ್ಥೆಯಲ್ಲಿ ಅಜ್ಞಾನ ಘನೀಭೂತವಾಗಿರ್ತೈತಿ, ಅದಕ್ಕೆ ಗಟ್ಟಿ ತುಪ್ಪದಂಗೆ ಇರ್ತೈತಿ. ಜಾಗರಕ್ಕೆ ಬಂದ ಕೂಡಲೇನ ಅದ ಅಜ್ಞಾನವೇ ಬುದ್ಧಿ ರೂಪ ಆಕತಿ. ಕರಗಿದ ತುಪ್ಪ ತಿಳಿಯಾಗಿ ಹರಿದಾಡಕತ್ತೈತಿ, ಹಿಂಗದ. ಅದಕ್ಕೆ ಬೇರೆ ಎಲ್ಲಿ ಇದು ಅದೇ ವಸ್ತುನ ತುಪ್ಪನ ಅದು ಗಟ್ಟಿಯಾಗಿ ಕೂತಿತ್ತು, ಇದು ತಿಳಿಯಾಗಿ ಹರಿದಾಡ್ತೈತಿ. ಕರಗಿದ್ದು ಗಟ್ಟಿ ಆದದ್ದು ಇಷ್ಟು ಭೇದ ಐತಿ. ತುಪ್ಪ ಅಂದ್ರೆ ಒಂದು ಹಿಂಗೆ ಬೇರೆ ಇಲ್ಲ ಅಂತ ಅರ್ಥ. ಅದಕ್ಕೆ ಕಾರಣ ಶರೀರ रूप अज्ञान है, सो जागृत स्वप्न विषय बुद्धि रूप होवे हैं, फिर सुसुप्ति विषय अज्ञान रूप होवे हैं. ಅಂದಮೇಲೆ ಅದು ವಸ್ತು ಒಂದೇ, ಅದು ಹೆಂಗೆ ತುಪ್ಪ ಇದ್ದಂತೆ. तृतीय दृष्टांत, मूरने दृष्टांत, जैसे कोई बालक लड़के के साथ खेल करने को जावे. ಈಗ ಒಬ್ಬ ನಿಮ್ಮ ಹುಡುಗದಾನ, ಅವ ಮನೆಯಾಗಿಂದ ಬೇರೆ ಹುಡುಗರು ಕೂಡ ಕೂಡಿ ಆಟ್ಲಾಕ ಹೋಗ್ತಾನೆ. खेल करने को जावे, सो जब श्रम को पावे तब माता के गोद में सो के ग्रह के सुख का अनुभव करता है. ಅವ ಆಡಿ 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 ದಣದು ಹಿಂದುಗಡೆ ಬರ್ತಾನೆ. ಬಂದ ಅವ್ರವ್ನ ಹತ್ತಿಲಿ ಬಂದ ಮನ್ಕೋದು ಬಿಡ್ತಾನೆ. ಮಣ್ಕೊಂಡು ನಿದ್ದೆ ಎತ್ತಿ ಆ ನಿದ್ದೆಯ ಸುಖ ಅನುಭವಿಸ್ತಾನೆ. फिर जब लड़के बुलावे तब बाहर जाके खेल को करता. ಮತ್ತು ಆ ಹುಡುಗರು ಬಂದು ಮತ್ತೆ ಎದ್ದು ಮಾತಾಡಕ್ಕೆ ಹೋಗ್ತಾನೆ. ಹೆಂಗೆ ಇದು ದೃಷ್ಟಾಂತ. ಅದಕ್ಕೆ ಸಿದ್ಧಾಂತ ಏನಪ್ಪ ಅಂದ್ರೆ कारण शरीर जो अज्ञान तिसरूप माता, कारण शरीर रूप अज्ञान ಏನೈತೆ ಅದು ತಾಯಿ ಇದ್ದಂಗೆ ಐತೆ. तिसका बुद्धि रूप बालक कर्म रूप लड़के के साथ जागृत स्वप्न बहिर्भूमि विषय व्यवहार को खेल को करता है. ಆ ಬುದ್ಧಿ ಅನ್ನೋದೇ ಮಗ, ಹೌದಾ? ಬುದ್ಧಿ ಅನ್ನೋ ಮಗ, ಮತ್ತು ಅಜ್ಞಾನದ ಕಾರ್ಯ ಇಲ್ಲ ಅದು. ಬುದ್ಧಿ ಅನ್ನೋ ಮಗ ಅದು ಈಗ ಈ ಜಾಗೃತ ಸ್ವಪ್ನದಲ್ಲಿ ಏನೈತಲ್ಲ, ಆ ಬುದ್ಧಿ ರೂಪ ಬಾಲಕ ಕರ್ಮ ರೂಪ ಲड़के के साथ ಅಂದ್ರೆ ಈ ಕರ್ಮದ ಕಾರಣದಿಂದ ಅವ ಏನಾಗಿಬಿಡ್ತಾನೆ, ಜಾಗೃತ ಸ್ವಪ್ನಗಳಲ್ಲಿ ವ್ಯವಹಾರ ಪರ ಆಗ್ತಾನೆ. ಮತ್ತು ಜಾಗೃತ ಸ್ವಪ್ನ ರೂಪ ಬಹಿರ್ಭೂಮಿ ವಿಷಯ ವ್ಯವಹಾರಕ್ಕೂ ಕರ್ತಾ है. ಅಂದ್ರೆ ಅವ ಆಟ ಆಡ್ತಾನೆ ಅಂದಂಗೆ ಇವ್ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ತಾನೆ. ಜಾಗೃತ ಸ್ವಪ್ನದಲ್ಲಿ ವ್ಯವಹಾರ ನಡೆದಿರ್ತೈತಿ. ಜಬ್ ವಿಕ್ಷೇಪ ರೂಪ ಶ್ರಮ ಕೋ ಪಾವೆ, ಏನು ಯಾವಾಗ ಮತ್ತು ಅವಾಗ ದಣಿವಾಗ್ತೈತಿ. ದಣಿವಾದ ಕೂಡ ಆ ಹುಡುಗ ಬಂದು ತಾಯಿ ಮಡ್ಲಲ್ಲಿ ಹಂಗೆ ಮಲ್ಕೋತಾನು. ಹಂಗೆ ಇಲ್ಲಿ ಆ ಸುಷುಪ್ತಿ ಅವಸ್ಥಾರೂಪ ग्रह विषय अज्ञान रूप माता विषय लीन होके ब्रह्मानंद का अनुभव करता है. हेंगे
ಅಂದ್ರೆ ಏನು ಇಲ್ಲೇ ಈಗ ಗೊತ್ತಾತಲ್ಲ ಅದು माता लीन होके ब्रह्मानंद का अनुभव करता है। फिर जब कर्म रूप लड़के बुलावे ಮತ್ತು ಆ ಪ್ರಾರಬ್ಧ ಕರ್ಮ ಅನ್ನೋದು ಇದಾಯ್ತಂದ್ರೆ ಮತ್ತೆ ಯಾತ್ರಾಕತಿ ಮತ್ತು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದು ಮಾಡಿ ಇದು ಮಾಡಿ ಹಿಂಗೆ ಜಾಗ್ರತ್ ಸ್ವಪ್ನ ರೂಪ ಬಹಿರ್ಭೂಮಿ ವಿಷಯ ವ್ಯವಹಾರ ರೂಪ ಖೇಲ್ಕೋ ಕರ್ತಾ है ಅಂದ್ರೆ ಅದು ಮಾಡೋದೆಲ್ಲ ತನ್ನ ಇಚ್ಛೆಯಿಂದಿಲ್ಲ. ಎಲ್ಲ ಪ್ರಾರಬ್ಧ ಇವೆಲ್ಲ ನಿದ್ದೆ ಎತ್ತೋದಾಗಲಿ ಮತ್ತು ಈ ಎಚ್ಚರಿಕೆ ಆಗೋದಾಗಲಿ ಪ್ರಾರಬ್ಧ ಅವನ ಕೈಯಾಗದಾವ ನಾವು ಅದು ಪ್ರಾರಬ್ಧ ಐತಿ. ಹಾಂ ಹಿಂಗೈತೆ ಅವು ಯಾಕೆ ಇವು ಪ್ರಾರಬ್ಧದಿಂದ ಬರೋವು ಅವು ಈ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿಗಳು ಕೂಡ. ಚತುರ್ಥ ದೃಷ್ಟಾಂತ ಈಗ ನಾಲ್ಕನೇ दृष्टांत जैसे समुद्र जल करे पूर्ण घट को गले में रस्सी बांध के समुद्र विषय लीन करे तब घट विषय स्थित जल समुद्र जल से एकता को पाता है तो भी घट रूप उपाधि कृत भिन्न ही की नहीं है। फिर रस्सी को खींच के जब भेद को पाता है परंतु जल सहित घट और समुद्र का आधार जो आकाश सो भिन्न होता नहीं किंतु तीन काल विषय एक रस रूप रहता है. ಅಂದರೆ ಏನು ಉದಾಹರಣೆ ಕೊಟ್ಟರು ಅಂದರೆ ಈಗ ಒಂದು ಕೊಡ ಐತಿ, ಕೊಡ ಅದು ಹೊಳೆ ನೀರು ತುಂಬ್ಯಾರ, ಅದ್ರಾಗ ಹೊಳೆ ನೀರು ಸಿಹಿ ಇರ್ತಾವೆ, ಅದನ್ನು ತುಂಬ್ಯಾರ. ಅಲ್ಲಿಂದ ಒಂದು ಹಳ್ಳದಾಗ ಕೆಟ್ಟ ಸೌಳು ನೀರು ಇರ್ತಾವೆ, ಅತಿ ಉಪ್ಪಿನ ನೀರು, ಹೌದಿಲ್ಲ? ಆ ನೀರಾಗ ಹೋಗಿ ಆ ಕೊಡದ ಬಾಯಿಗೆ ಹಗ್ಗ ಕಟ್ಟಿ ಆ ನೀರಾಗ ಮುಳುಗಿಸಿದೀವಿ ಅಂತೇಳಿ ಮುಳುಗಿಸಿಟ್ಟೇವೆ. ಹಂಗೆ ಒಂದು 5 ಮಿನಿಟ್ ತಾಸು ಹಿಂದಿಗಡೆ ಅದನ್ನ ಮ್ಯಾಲೆ ಜಗ್ಗೋದು, ಜಗ್ಗಿ ಹೊರಗೆ ತೆಗೆದು ಆ ನೀರು ಕುಡಿದು ನೋಡಿದ್ರೆ ಸೀನ ಇರ್ತಾವೆ. ಅದ ಉಪ್ಪಿನ ನೀರಾಗ ಮುಳುಗೈತೆ ಅದು ಕರೆ, ಆದರೂ ಬ್ಯಾರೇನ ಐತಿ, ಅದ್ರಾಗ ಕೂಡಿಲ್ಲ. ಹಂಗೆ ಇಲ್ಲಿ ಇದು ಸುಸುಪ್ತಿ ಅವಸ್ಥೆಯಲ್ಲಿ ಈಗ ಅವರು ಸಿದ್ಧಾಂತ ಹೇಳ್ತಾರೆ, ಅವರು ಈ ದೃಷ್ಟಾಂತ ಹೇಳ್ಯಾರ. ತೈಸೆ ಅಜ್ಞಾನ ರೂಪ ಸಮುದ್ರ ಜಲಕರಿ ಪೂರ್ಣ ಜೋ ಲಿಂಗ ದೇಹ ರೂಪ ಘಟ. ಇಲ್ಲಿ ಘಟ ಗಡಿ ಕೊಡ ಯಾವುದಪ್ಪ? ಸೂಕ್ಷ್ಮ ಶರೀರ ಅನ್ನೋದು. ಸೊ ಸಮುದ್ರ ಉಪ್ಪಿನ ನೀರು ಯಾವುದು? ಅಜ್ಞಾನ. ಅದೃಷ್ಟ ರೂಪ ರಸ್ಸಿ, ಅದೃಷ್ಟ ಅಂದರೆ ಪ್ರಾರಬ್ಧ ರೂಪ ರಸ್ಸಿಯಿಂದ ಬಂದ್ಯಾ ಹುआ सुसुप्ति काल विषय तिसके अवांतर भेद रूप मरण मूर्छा रूप प्रलय, प्रलय काल विषय. प्रलय अंದ್ರ ಪ್ರಳಯ ಅಂತಂದ್ರೆ ಸರ್ವಭಾವ ಕಾರ್ಯ ವಿನಾಶ ಪ್ರಳಯ ಅಂತ ಐತಿ. ಆದರೆ ಅದು ಆ ಪ್ರಳಯವು ನಿತ್ಯ ಪ್ರಳಯ, ಖಂಡ ಪ್ರಳಯ, ಮಹಾಪ್ರಳಯ, ಅತ್ಯಂತಿಕ ಪ್ರಳಯ ಅಂತ ಹಿಂಗೆ ಹೇಳಲ್ಪಡ್ತೈತಿ. ಏನು ಪ್ರಳಯ ಅಂತ ಅದಕ್ಕಂತಾರ ಸರ್ವಭಾವ ಕಾರ್ಯ ವಿನಾಶ ಪ್ರಳಯ. ಸರ್ವ ಭಾವ ಕಾರ್ಯ ವಿನಾಶ ಪ್ರಳಯ. ಸರ್ವಭಾವ ಕಾರ್ಯ ವಿನಾಶ ಪ್ರಳಯ. ಸರ್ವಭಾವ ಕಾರ್ಯ ವಿನಾಶ ಪ್ರಳಯ ಆಯ್ತು. ಅಂದ್ರೆ ಈಗ ನಮಗೆ ಕಾಣ್ತಕ್ಕಂಥ ಇದು ಏನದಲ್ಲ ಭಾವರೂಪದಿದ್ದದ್ದು ಕಾರ್ಯವರ್ಗ ಹುಟ್ಟಿದ್ದೆಲ್ಲ ವಿನಾಶ ಆಗಿಬಿಡ್ತೈತಿ, ಅದಕ್ಕೆ ಪ್ರಳಯ ಅಂತಾರೆ. ಅದು ನಿತ್ಯ ಪ್ರಳಯ, ನಿತ್ಯ ಪ್ರಳಯ, ಖಂಡ ಪ್ರಳಯ, ನಿತ್ಯ ಪ್ರಳಯ, ಖಂಡ ಪ್ರಳಯ,
ಮಹಾಪ್ರಳಯ ನಿತ್ಯ ಖಂಡ ಮಹಾಪ್ರಳಯ ಅತ್ಯಂತಿಕ ಪ್ರಳಯ. ಈ ರೀತಿ 4 ಪ್ರಕಾರ ಪ್ರಳಯ ಹೇಳಲ್ಪಡುತ್ತದೆ. ನಿತ್ಯ ಪ್ರಳಯ ಅಂದರೆ ಸುಸುಪ್ತಿಯಲ್ಲಿ ನಿತ್ಯ ಪ್ರಳಯ ಐತಿ, ಹೌದಿಲ್ಲ? ಎಲ್ಲ ಹೋಗೇ ಇಟ್ಟಿರ್ತೈತಿ. ಏನರ ಇರ್ತೈತೇನ? ಎಲ್ಲಿ ಏನೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ. ಹಿಂಗದ ಇನ್ನೊಂದ್ರ ಮಾತೆಯಲ್ಲಿ ಅದು ನಿತ್ಯ ಪ್ರಳಯ. ಖಂಡ ಪ್ರಳಯ ಅಂದ್ರೆ ಅಲ್ಲಲ್ಲಿ ಈಗ ಒಂದು ಭಾಗ ಎಲ್ಲ ಈಗೆಲ್ಲ ಹಿಂಗಾಗೈತೆ, ಅಲ್ಲಿ ನೀವು ಅಲ್ಲಿ ಎಲ್ಲ ಸಹಾಯ ಮಾಡಿರಿ, ಕರ್ನಾಟಕ ಎಲ್ಲ ಜಲಮಯ ಆಗಿಬಿಡ್ತು. ಹಿಂಗೆ ಇದು ಅದಕ್ಕೆ ಇದು ಹಿಂಗೆ ಒಂದೊಂದು ಭಾಗ ಎಲ್ಲಿ ಇದಾಗಿಬಿಟ್ಟಿರ್ತೈತಲ್ಲ, ಹಂಗೆ ಖಂಡ ಪ್ರಳಯ ಅಂತಾರೆ. ಎಲ್ಲರೂ ಒಂದು ಭಾಗ ಅಂತ ಕಂಡಾಪಟ್ಟಿ ದೂಸ ಆಗಿಬಿಟ್ಟಿರ್ತೈತಿ ಎಲ್ಲ ಹೆಂಗೆ. ಆಮೇಲೆ ಮಹಾಪ್ರಳಯ ಅಂದರೆ 4 ಯುಗಗಳು ತಿರುಗಿದಾಗ ಒಂದು ಪ್ರಳಯ ಆಕತಿ, ಅದು ಮಹಾಪ್ರಳಯ. ಆದಿ ಕನ್ಯತಾ ಭಾವ ಕೋ छोड़ के ಸ್ವಸ್ವರೂಪ ಸ್ಥಿತಿ ಮೋಕ್ಷ ಅನ್ನೋದು ಇದು ಉಪ್ಪರ್ ಕೈ ಅಂದ್ರೆ ಇದನ್ನು ತಿಳ್ಕೊಬೇಕ. ಮತ್ತು ಈ ಕಡೆ ಅಲ್ಲಿ ಆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಹೋಗಬಾರ್ದು. ಅದಕ್ಕೆ ಮತ್ತು ಈ ತಪ್ಪುಗಾಟಾಗಿ ಹೋಗ್ತಾರ ಅವ್ರು, ಓದ್ಕೊಳ್ಳೋರು ಅಲ್ಲಿಗೆ ಹೋಗ್ತಾರೆ. ಈಗ ಎಟ್ಟದು 10 ಮುಗಿದು ಇಲ್ಲಿಗೆ, ಹೌದಿಲ್ಲ? 12 ಆಗಿ ಹೋಗಿದ್ದು ಕರೆ, ನಮ್ದು ಇನ್ನೂ ಯಾವಾಗ ಮುಗಿತೈತೆ ಗೊತ್ತಿಲ್ಲ. ಬ್ಯಾಡ ಏನದು ಏನು ಲೆಕ್ಕ ಐತಿಲ್ಲ. ಇರಲಿ ಇಲ್ಲಿಗೆ ಇರಲಿ. ಭಾಳ ಆಕತಿ. ಅತಿಯಾಗಿ ಕೂಸಿಗೆ ಹಾಲು ಎಷ್ಟು ಕುಡಿಸ್ಬೇಕು ಅಷ್ಟೇ ಹೆಚ್ಚಿಗೆ ಕುಡಿಸಿದರೆ ಏನಾಗ್ತದೆ ಗೊತ್ತಾ? ಕತ್ಕೋತೇನೆ. ಹಂಗೆ ನಾನಂತೂ ಕುಡಿಸ್ತೇನೆ ಕರೆ. ಮತ್ತು ತಾಯಿ ಬೇಕಾದಷ್ಟು ಕುಡಿ ಅಂತ ಹೇಳೇನು ನಾ, ಮತ್ತು ನಾನ್ ಸ್ಟಾಪ್ ಗಾಡಿ ಐತಿ. ಅದು ಮತ್ತು ಕಕ್ಕೊಳಂಗೆ ಆಯ್ತು ಅಂದ್ರೆ ಏನು ಮಾಡೋದು? ಅದಕ್ಕೆ ಬ್ಯಾಡ. ಹಿಂಗೆ ಮೇಲ್ಪಟ್ಟ ಮನುಷ್ಯ ಇಷ್ಟು ಇಂಪ್ರೆಸ್ಸಿರೋದಿಲ್ಲ. ನಾ ಈಗ ಲಘು ಹೋಗ್ಬೇಕಂತ 10 ವರ್ಷ ಆದ, ಎಲ್ಲ ಅಧಿಕಾರ ಪಟ್ಟು ಲಘು ಹೋಗ್ಬೋದು. ನಾ ಏನು ಮಾಡಿ ಕಲ್ಯಾಣ ಐತಲ್ರಪ್ಪ, ಉದ್ಧಾರ ಆಗ್ಬೇಕಲ್ರಪ್ಪ. 3 ಮನುಷ್ಯಗಳು ಭಾಳ ಮಂದಿ ಇದ್ದಾರೆ. ಈಗೇನ ಮಗಳ ಆಟ ಆಗಿಬಿಡೋಣ, ಏನು ಮಾಡೋಣ? ಹಾಂ ಅದಕ್ಕೆ ಜಯ ಮಂಗಲಂ ಜಯ ಪಾರ್ವತಿ ಪತಿ ಶಿವರ सदगुरु सिद्धार्थ महाराज की जय, सदगुरु रुद्रावधूत महाराज की जय, सकल साधु संत महाराज की जय. समर्थ ಟಿಪ್ಪಣಿ 10 ಮುಗಿದಿದ್ದು. 4ನೇ ಪ್ರಶ್ನೆ ನಂಬರ್ 4. ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ಹಾಂ, ಪ್ರಶ್ನೆ 4ನೇ ಪ್ರಶ್ನೆ. ಪ್ರಶ್ನೆ ಅಂದ್ರೆ ಪ್ರಶ್ನೆದ ರಕ್ಷಣೆ ಏನಂದ್ರೆ ಜಿಜ್ಞಾಸಾ ವಿಷ್ಕರಣಂ. ಜಿಜ್ಞಾಸಾ ವಿಷ್ಕರಣಂ ಪ್ರಶ್ನೆ. ಜಿಜ್ಞಾಸಾ ವಿಷ್ಕರಣಂ ಪ್ರಶ್ನೆ.
ಅಥವಾ ಜ್ಞಾನೋದ್ದೇಶಕ ಪ್ರವೃತ್ತಧೀನ ಶಬ್ದ ಪ್ರಶ್ನೆ. ವಾ ಅಂದ್ರೆ ಅಥವಾ ಜ್ಞಾನೋದ್ದೇಶಕ ಪ್ರವೃತ್ತಾಧೀನ ಶಬ್ದ. ಜ್ಞಾನೋದ್ದೇಶಕ ಪ್ರವೃತ್ತಧೀನ ಶಬ್ದ ಪ್ರಶ್ನೆ. ಜ್ಞಾನೋದ್ದೇಶಕ ಪ್ರವೃತ್ತಧೀನ ಶಬ್ದ ಪ್ರಶ್ನೆ. ಜಿಜ್ಞಾಸಾವಿಷ್ಕರಣ ಪ್ರಶ್ನೆ ಅಂದರೆ ಅದನ್ನು ತಿಳ್ಕೊಳ್ಬೇಕಂತ ಮಾಡ್ತಕ್ಕಂಥ ಇದಕ್ಕನ ಪ್ರಶ್ನೆ ಅಂತಾರೆ. ಅಲ್ಲದೆ ಜ್ಞಾನೋದ್ದೇಶಕ ಪ್ರವೃತ್ತಧೀನ ಶಬ್ದ, ಅದರ ಜ್ಞಾನ ಪ್ರಾಪ್ತಿಗಾಗಿ ಏನು ಶಬ್ದದ ಪ್ರವೃತ್ತಿ ಆಗ್ತೈತಿ ಅದಕ್ಕೆ ಪ್ರಶ್ನೆ ಅಂತಾರೆ. 4ನೇ ಪ್ರಶ್ನೆ, ಮೋಕ್ಷ ಕಿಸ್ಸೆ ಹೋವೆ, ಮೋಕ್ಷ ಅದರಿಂದ ಆಗ್ತದೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಮೋಕ್ಷ ಬ್ರಹ್ಮಜ್ಞಾನಸೆ ಹೋವೆ ಹೈ. ಮೋಕ್ಷ ಎದರಿಂದ ಆಗ್ತದೆ ಅಂತ ಕೇಳ್ಯಾರ. ಮೋಕ್ಷ ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತ ಹೇಳಿದರು. ಅಂದರೆ ಜ್ಞಾತ್ವಾದೇವಂ ಮುಚ್ಯತೆ ಸರ್ವಪಾಶೈ. ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಜ್ಞಾತ್ವಾದೇವಂ ಮುಚ್ಯತೆ ಸರ್ವಪಾಶೈ. ಜ್ಞಾತ್ವಾದೇವಂ ಅಂದರೆ ಆ ದೇವನನ್ನು ತಿಳಿದುಕೊಂಡಾಗ. ಮುಚ್ಯತೆ ಸರ್ವಪಾಶೈ, ಯಾವ ಸರ್ವಪಾಶಗಳಿಂದ ಬಂಧನಗಳಿಂದ ಮುಚ್ಯತೆ ಅಂದರೆ ಬಿಡಲ್ಪಡುತ್ತಾನೆ. ಅಂದ್ರೆ ಜ್ಞಾತ್ವಾದೇವ ಅಂದ್ರೆ ಜ್ಞಾನದಿಂದ ಅಂತ ಅರ್ಥ ಆಯ್ತು. ಜ್ಞಾನಾದೇವಂತೂ ಕೈವಲ್ಯಂ ಅಂತೂ ಪ್ರಸಿದ್ಧಿ. ಆಮೇಲೆ 5ನೇ ಪ್ರಶ್ನೆ, ಬ್ರಹ್ಮಜ್ಞಾನ ಸೆ ಹೋವೆ ಅನ್ನುವಲ್ಲಿ 11ನೇ ಪ್ರಶ್ನೆ ಐತಿ, ಹೌದಿಲ್ಲ? 11ನೇ ಪ್ರಶ್ನೆ. ಟಿಪ್ಪಣಿ ಸಂಖ್ಯೆ 11. ಅದೇ ಟಿಪ್ಪಣಿ ಸಂಖ್ಯೆ 11. कर्म और उपासना से चित्त की शुद्धि और एकाग्रता रूप ज्ञान के साधन हुए हैं, मोक्ष नहीं. ಏನಂತಾರೆ? ಕರ್ಮ ಮತ್ತು ಉಪಾಸನೆ ಇವುಗಳಿಂದ ಏನಾಗ್ತದೆ? ಚಿತ್ತಕ್ಕೆ ಶುದ್ಧಿ. ಹಿಂಗೆ ಯಾಕಂದ್ರೆ ಇದ್ಯಾಕೆ ಹೇಳ್ತಾನಂದ್ರೆ ಜ್ಞಾನದಿಂದ ಮೋಕ್ಷ ಆಕತ್ತೆ ಅಂತ ಹೇಳಿದ್ರು. ಹಾಂ, ಆದ್ರೆ ವೇದ ಐತೆಲ್ಲ, ಇದೆಲ್ಲ ಬಂದೈತಿ ಎಲ್ಲಿದೆ? ಆ ಜ್ಞಾನ ಎಲ್ಲಿ ಬಂದೈತಿ? ವೇದದಿಂದ ಬಂದೈತಿ. ಉಪನಿಷತ್ತಿನಿಂದ ಬಂದದ್ದಲ್ಲ, ವೇದದಿಂದ ಬಂದದ್ದು. ವೇದದಲ್ಲಿ ಕರ್ಮದ ಉಪಾಸನಾ ಅದಾವ, ಜ್ಞಾನ ಅದ. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ, ಹೌದಿಲ್ಲ? ಕರ್ಮವನ್ನು ಬೋಧಿಸ್ತಕ್ಕಂಥ ಶಾಖೆಗಳು 840 ಶಾಖೆಗಳದಾವೆ. ಕರ್ಮವನ್ನು ಬೋಧ ಮಾಡೋವು 840 ಶಾಖೆಗಳು. 232 ಶಾಖೆಗಳು ಉಪಾಸನಾ ಬೋಧ ಮಾಡ್ತಾವೆ. ಬಟ್ ಟೋಟಲ್ ಇವು 840 ಕರ್ಮಪರ, 232 ಉಪಾಸನಾ